ओम जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य स्त्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्री सत्यात्मगुरो तदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्तिस्तु अषेढसन्मङ्गलानि सन्तु श्लोकैकश्रवणपठन मात्रेण वक्तुश्च श्रोतॄणां निखिलकलिकृतकल्मषापनोदनपुटतले धर्माद्यखिलपुरुषार्थसाधनीभूते अद्य श्रीमद्भागवते दशमस्कन्धान्तरकथा प्रारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण कृष्ण कृष्ण
ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ನಿನ್ನಿನ 2 ಶ್ಲೋಕಗಳು. ಇದಮಪ್ಯಥೋ ವದಂತಿ ಚೇತ್ನನು ತರ್ಕಾವ್ಯಭಿಚರಂತಿ ಕ್ವಚಿನ್ ಮೃಷಾಚ ತತೋ ಭಯದೃಗ್ವ್ಯವಹಿತಯೇ ವಿಕಲ್ಪ ಉಷಿತಃ ಅನ್ವಹಂ ಪರಂಪರೆಯ ಭ್ರಮತಿ ಭಾರತೀ ಚ ತವೋರು ವೃತ್ತಿಭಿರೂಢಜವ ನ ಯದಿದಮಗ್ರ ಆಸನ ಭವಿಷ್ಯದತೋ ನಿಧನಾತ್ ಅನಿಮಿತ್ತಕಮಂತರಾತ್ ತ್ವಯಿ ವಿಭಾತಿ ಮೃಷೈಕರಸೆ ಅತ ಉಪಗೀಯತೆ ದ್ರವಿಣಜಾತಿ ವಿಕಲ್ಪಪಥೈಃ ವಿತತ ಮನೋವಿಲಾಸಂ ಇದಮಿತ್ಯವಯಂತಿ ಬುಧಾಃ. ಈ ಪ್ರಮಾಣ ಪ್ರಮಿತವಾಗಿರ್ತಕ್ಕಂಥ ಜಗತ್ತಿನ ಬಗ್ಗೆ ಅನೇಕ ಜನರು ಈ ಜಗತ್ತು ಮಿಥ್ಯ, ಜೀವನನ್ನು ಬಿಟ್ಟು, ಚೇತನನಾದ ಜೀವನನ್ನು ಬಿಟ್ಟು ಬೇರೆ ದೇವರೇ ಇಲ್ಲ, ಜಗತ್ತು ಅಪ್ರತಿಷ್ಠ, ಜಗತ್ತು ಅಸತ್, ಇನ್ನು ಜೀವ ಶರೀರದಷ್ಟೇ ವಿಸ್ತಾರನಾಗಿರ್ತಾನೆ, ಶರೀರದಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿರ್ತಾನೆ. ಹೀಗೆಲ್ಲ ಅನೇಕ ವಿಚಿತ್ರವಾಗಿರ್ತಕ್ಕಂಥ ವಿಚಾರ ಸರಣಿಗಳನ್ನು ಇಟ್ಟುಕೊಂಡು ಅನೇಕ ಜನರು ತರ್ಕ ಮಾಡ್ತಾರೆ. ಇಲ್ಲ, ತರ್ಕ ಲಾಜಿಕ್ ಅಲ್ಲ, ತರ್ಕದಿಂದ ವಸ್ತು ಸಿದ್ಧವಾಗ್ತದೆ, ತರ್ಕದಿಂದಲೇ ವಿಚಾರ ಮಾಡಿ ವಸ್ತುವನ್ನು, ವಿಷಯವನ್ನು ಸರಿ ತಿಳ್ಕೊಳ್ಬೇಕು ಅಂತ ಒಂದು ನಿಯಮ ಇದೆಯಲ್ಲ ಅಂತಕೊಂಡಂತಂದರೆ ನಿಜ, ತರ್ಕ ಇದು ಪ್ರಮಾಣ. ಆದರೆ ತರ್ಕಕ್ಕೆ ಪ್ರತ್ಯಕ್ಷದ ಸಹಾಯ ಇಲ್ಲದೇ ಇದ್ದರೆ, ಆಗಮದ ಸಹಾಯ ಇಲ್ಲದೇ ಇದ್ದರೆ ಆ ತರ್ಕಗಳು ವ್ಯಭಿಚಾರಿತವಾಗುತ್ತವೆ. ಇಲ್ಲ, ಅಲ್ಲಿರ್ತಕ್ಕಂಥ ಏನು ಸ್ಟೇಟ್ಮೆಂಟ್ ಅಂತೇನಿದೆ ಅದು ಸುಳ್ಳಾಗ್ತದೆ. ಆದ್ದರಿಂದಾಗಿ ಕೇವಲ ತರ್ಕ ಇದು ಸ್ವಚ್ಛಂದವಾದ್ದರಿಂದಾಗಿ ಇಂತಹ ತರ್ಕಕ್ಕೆ ನಾವು ಸರ್ವಥಾ ಮೊರೆ ಹೋಗಬಾರ್ದು. ಇಷ್ಟ ಸಾಧನವಾಗಿದ್ದರೂ ಕೂಡ ಕೆಲವು ವಿಷಮಿಶ್ರಿತ ಅನ್ನ ಇಷ್ಟ ಸಾಧನವಾಗಿದ್ದರೂ ವಿಷಮಿಶ್ರಿತ ಅನ್ನ ಇಷ್ಟ ಸಾಧನವಾಗದಂತೆ ರೀತಿಯಲ್ಲಿ ಅವರ ತರ್ಕಗಳಿಗೆ ಬಾಧೆ ಬರ್ತದೆ, ಅಪ್ರಯೋಜಕ ಶಂಕ ಬರ್ತದೆ. ಒಟ್ಟು ಅವ್ರು ಹೇಳ್ತಕ್ಕಂಥ ಸಿದ್ಧಾಂತಗಳಿಗೆ ಆಗಮದ ಸಹಾಯ ಇಲ್ಲದೇ ಇದ್ದದರಿಂದಾಗಿ ಅವರು ಹೇಳ್ತಕ್ಕಂಥ ಮಾತು ಸರಿ ಹೋಗೋದಿಲ್ಲ. ಇನ್ನು ಜೀವ ಅತ್ಯಂತ ಅಣು, ಕುದುರೆಯ ಬಾಲದಲ್ಲಿ 100 ಭಾಗ ಮಾಡಿ ಅದರಲ್ಲಿ 100 ಭಾಗ ಮಾಡಿದರೆ ಅಷ್ಟು ಸಣ್ಣ ಇದ್ದು ಜೈನರು ಶರೀರದಷ್ಟು ದೊಡ್ಡದು ಅಂತಕೊಂಡು ಅಂತ ಹೇಳಿದರೆ ಅದಕ್ಕೆ ಆಗಮ ವಿರೋಧವೂ ಬರ್ತದೆ, ಪ್ರತ್ಯಕ್ಷ ವಿರೋಧವೂ ಬರ್ತದೆ. ಆದ್ದರಿಂದಾಗಿ ಪರಮಾತ್ಮ ಈ ತರ್ಕಗಳು ಸಜ್ಜನರಿಗೆ, ಜ್ಞಾನಿಗಳಿಗೆ, ಆಚಾರ್ಯರ ಗ್ರಂಥ ಓದಿದವರಿಗೆ ಬಾಧಕವಾಗದೇ ಇದ್ದರೂ ಕೂಡ ಸಾಮಾನ್ಯ ಚಿಂತಕರಿಗೆ, ಸಾಮಾನ್ಯ ಸಾಧಕರಿಗೆ ಇವು ಅನೇಕ ಸಂದರ್ಭದಲ್ಲಿ ಭ್ರಮವನ್ನು ಹುಟ್ಟಿಸುತ್ತವೆ. ಹಾಗಾದರೆ ಅವರ ವಿಷಯಗಳು ಭ್ರಮಾತ್ಮಕವಾಗಿದ್ದರೆ ಸಾವಿರಾರು ಲಕ್ಷಾವಧಿ ಅನುಯಾಯಿಗಳು ಅವರಿಗಿದ್ದಾರಲ್ಲ. ಹೌದು, ವಿಚಾರ ಮಾಡದೇ ಇರತಕ್ಕಂಥವರೇ ಭಾಳ ಜನ ಹೆಚ್ಚಾದ್ದರಿಂದಾಗಿ ಅವರನ್ನು ಅಂಧವಿಶ್ವಾಸದಿಂದ ನಂಬಿ ಕುರುಡನ್ನು ಕೈಯನ್ನು ಹಿಡಿದುಕೊಂಡು ಹೊರಡಂತೆ ಅಂದೇ ನೀವನಿಂದ ಅನಹ ಯಥಾಂಧ ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿರ್ತಕ್ಕಂಥ ಅಂಧವಿಶ್ವಾಸದ ಮಾರ್ಗದಲ್ಲಿ
ಹೋಗ್ತಕ್ಕಂಥ ಬೇಕಾದಷ್ಟು ಜನರಿದ್ದಾರೆ. ಇಲ್ಲ, ಹಾಗಾದರೆ ವೇದ ಇದ್ದಿದ್ದಿಲ್ಲೇನು? ವೇದ ಇತ್ತು. ಆದರೆ ವೇದಗಳು ಇಂಥ ಪರಮಾತ್ಮನ ಅನಂತ ಮಹಿಮೆಗಳನ್ನು ಅವುಗಳಿಗೆ ಹೇಳಬೇಕಾಗಿದೆ. ಹೀಗಾಗಿ ಇಂಥ ಒಂದು ಆಕ್ಷೇಪಗಳಿಂದ ಯುಕ್ತವಾಗಿರ್ತಕ್ಕಂಥ ಒಳಗೆ ನಾನು ಏನು ಸಿದ್ಧಾಂತ ಹೇಳ್ತೇನೆ, ಯುಕ್ತಿಯಿಂದ ಅದನ್ನು ನೀವು ಚಿಂತನೆ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ವೇದ ಮುಂದೆ ಹೋಗ್ತದೆ. ಆ ವೇದದ ಓಘದಿಂದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಆ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಭಾಷೆಯನ್ನು ಸಾಮಾನ್ಯ ಜನರು ತಿಳಿದುಕೊಳ್ಳಿಕ್ಕೆ ಅಸಮರ್ಥರಾಗ್ತಾರೆ. ಪರಮಾತ್ಮ ಇದೆಲ್ಲೂ ನಿನ್ನ ಇಚ್ಛೆಯಿಂದಲೇ ಆಗ್ತದೆ. ಯಾಕೆ? ಅಸುರರಿಗೆ ಅಯೋಗ್ಯರಿಗೆ ಮೋಹನ ಮಾಡಬೇಕಾಗಿದೆ, ಜ್ಞಾನಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಿದ್ಧಾಂತ ಕೊಡಬೇಕಾಗಿದೆ. ಆದ್ದರಿಂದಾಗಿ ವೇದ ಪ್ರತ್ಯಕ್ಷ ಮತ್ತು ಆಗಮಗಳಿಂದ ಉಪಕೃತವಾಗಿರ್ತಕ್ಕಂಥ ತರ್ಕವನ್ನೇ ಪ್ರಮಾಣ ಅಂತ ಇಟ್ಟುಕೊಂಡು ವೇದ ಹೇಳಿದಂತೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಅಷ್ಟೇ ಅಲ್ಲ, ನಾನೇ ಈಶ್ವರ, ನಾನೇ ಸ್ವಾಮಿ ಅಂತಿಕೊಂಡು ತನ್ನೋದು ಹುಟ್ಟೋಕ್ಕಿಂತ ಮೊದಲು ಗರ್ಭದಲ್ಲಿತ್ತೆ ಇಲ್ಲಲ್ಲ. ಆವಾಗ ಗರ್ಭವಾಸ ಅನುಭವಿಸ್ತಾ ಇದ್ದ ಅವಾಗ ನಾನು ಈಶ್ವರ ಅಂತನೂ ಭಾವನೆಯೇ ಬರೋದಿಲ್ಲ. ಇನ್ನು ಸತ್ತು ಹೋದ್ಮೇಲೆ ಯಾವ ಲೋಕದಲ್ಲಿ, ಯಾವ ಯೋನಿಯಲ್ಲಿ, ಯಾವ ನರಕದಲ್ಲಿರ್ತಾನೋ ಗೊತ್ತಿಲ್ಲ. ಅಲ್ಲಿಯೂ ನಾನು ಈಶ್ವರ ಅಂತ ಹೇಳಲಿಕ್ಕಾಗೋದಿಲ್ಲ. ಭೂತಕಾಲದಲ್ಲಿಯೂ ಇಲ್ಲ, ಭವಿಷ್ಯತ್ ಕಾಲದಲ್ಲಿಯೂ ಇಲ್ಲ. ವರ್ತಮಾನ ಕಾಲದಲ್ಲಿ ಮಾತ್ರ ಭ್ರಾಮಕವಾಗಿರ್ತಕ್ಕಂಥ ವೇದ ಮಂತ್ರಗಳ ಅರ್ಥವನ್ನು ಸರಿಯಾಗಿ ಮಾಡಿಕೊಳ್ಳದೆ ನಾನೇ ಈಶ್ವರ ಅಂತ ತಿಳ್ಕೊಂಡಂತಕ್ಕಂಥ ಜೀವನ ಆ ಈಶ್ವರವಾಗಿರ್ತಕ್ಕಂಥ ಕಲ್ಪನೆ ಅಂತ ತಿಳ್ಕೊಂಡಂತೇನಿದೆ, ಈ ಕಲ್ಪನೆ ಅಂತ ತಿಳ್ಕೊಂಡಂತನ್ನೋದು ಇದು ಎಂದಿಗೂ ಯೋಗ್ಯವಾಗಿರ್ತಕ್ಕಂಥ ಕಲ್ಪನೆ ಅಲ್ಲ. ಅವರ ಬಾಹ್ಯ ಮನಸ್ಸಿನ ಕಲ್ಪನೆ ಹೊರತು ವ್ಯರ್ಥ ಕಲ್ಪನೆ. ಜ್ಞಾನಿಗಳಿಗೆ ಅವ್ರ ಬಗ್ಗೆ ಸ್ವಲ್ಪವೂ ಕೂಡ ವಿಶ್ವಾಸ ಇರೋದಿಲ್ಲ. ಜ್ಞಾನಿಗಳು ಅಂಥವರನ್ನು ಅನುಸರಿಸುವುದು ಕೂಡ ಇಲ್ಲ. ಆದ್ದರಿಂದ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ವಿಷ್ಣು ಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಜೀವ ಪರಮಾತ್ಮನಲ್ಲಿ ಭೇದ ಇತ್ಯಾದಿಗಳೇ ವಿಚಾರ ಏನು ಪ್ರಮೇಯಗಳಿವೆ, ಅವೇ ನಿಜವಾಗಿರ್ತಕ್ಕಂಥ ಪ್ರಮೇಯಗಳು, ಸಿದ್ಧಾಂತ ಅಂತಿಕೊಂಡಂತ ಅನ್ನೋದನ್ನು ನಿನ್ನೆ 2 ಶ್ಲೋಕದಿಂದ ಇಷ್ಟು ವಿಷಯಗಳನ್ನು ತಿಳಿಸಲಾಯಿತು. ತಿಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಶ್ಲೋಕದ ಸಂವಾದಿಯಾದ ಈ ಶ್ಲೋಕದನ್ನು ಹೇಳ್ತಕ್ಕಂಥ ಒಂದು ಶ್ರುತಿ ಇದೆ. ಅದಕ್ಕೆ ವಿಪರೀತ ಶ್ರುತಿ ಅಥವಾ ವಿಪರೀತ ಶ್ರುತಿ ಅಂತ ತಿಳ್ಕೊಂಡಂತ ಹೆಸರಿದೆ. ಆ ಶ್ರುತಿಯನ್ನು ಆಚಾರ್ಯರು ಈ ಶ್ಲೋಕಕ್ಕೆ ಸಂವಾದಿಯಾಗಿ ತಮ್ಮ ತಾತ್ಪರ್ಯದಲ್ಲಿ ಕೊಡ್ತಾರೆ, ಭಾಗವತ ತಾತ್ಪರ್ಯದಲ್ಲಿ ಕೊಡ್ತಾರೆ. ಯಂ ಜೀವಮೀಶಂ ಪ್ರವದಂತಿ ತರ್ಕೈಃ ಸ್ವಚ್ಛೇಶ್ವರೋ ವಚನಂ ಸಂದದಾತಿ ತಚ್ಚೇಶ್ವರೋ ವಚನಂ ಸಂದದಾತಿ ನಾಸೀದಾದೋ ಮರಣೇನೋ ಭವಿಷ್ಯತ್ ಮೃಷಾ ತಥೋ ಹೀತಿ ಶ್ರುತ್ವಂ ಸ್ವಪೇಶು. 2ನೇ ಶ್ಲೋಕದ ಅರ್ಥವನ್ನು ಈ ಶ್ರುತಿ ಅಭಿವ್ಯಕ್ತಪಡಿಸ್ತಾ ಇದೆ. ಜೀವನೇ ಪರಮಾತ್ಮ ಅಂತ ತಿಳ್ಕೊಂಡಂಥೇಳಿ ತಮ್ಮ ಕುತರ್ಕಗಳಿಂದ ಯಾರು ಸಾಧನೆ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ, ಆ ತರ್ಕಗಳು ಕುತರ್ಕಗಳು, ದೋಷಯುಕ್ತವಾಗಿರ್ತಕ್ಕಂಥ ತರ್ಕಗಳು. ಆದರೆ ಅದು ಅವರ ಒಂದು ಭ್ರಮೆ. ನಾನು ಈಶ್ವರ ಅಂತ ತಿಳ್ಕೊಂಡಂತನ್ನೋ ಅವರೇನು ಆರ್ಗ್ಯುಮೆಂಟ್ ಇದೆ, ಅದು ಅವ್ರು ಹುಟ್ಟೋಕ್ಕಿಂತ ಮೊದಲು ಗರ್ಭವಾಸದಲ್ಲಿದ್ದಾಗ ಇತ್ತೆ. ಆಗಂತೂ ಸಾಧ್ಯವಿಲ್ಲಲ್ಲ, ಗರ್ಭವಾಸ ದುಃಖ ಅನುಭವಿಸುವಾಗ. ಅಥವಾ ಸತ್ತ ಮೇಲಾದರೂ ಕೂಡ ಯಾವ ಲೋಕಕ್ಕೆ ಯಾವ ರೀತಿಯಾಗಿ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಆವಾಗಲೂ ಈ ವಿಚಾರ ಇರೋದಿಲ್ಲ. ಸುಮ್ಮನೆ ಮಧ್ಯದಲ್ಲಿ ಕಲ್ಪನೆಯಿಂದ ಹುಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಒಂದು ತತ್ವ ಸತ್ಯವಾಗಿದ್ದರೆ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಎಲ್ಲ ಕಾಲಕ್ಕೂ ಏಕರೀತಿಯಲ್ಲಿ ಅದು ಸತ್ಯವಾಗಿರಬೇಕು. ಭೂತಕಾಲದಲ್ಲಿ ಒಂದು ಥರ ತತ್ವ, ಆನಂತರ ವರ್ತಮಾನ ಕಾಲದಲ್ಲಿ ಮತ್ತೊಂದು ಥರ, ಭವಿಷ್ಯತ್ ಕಾಲದಲ್ಲಿ ಮತ್ತೊಂದು ಥರ, ಈ ರೀತಿ ತತ್ವಜ್ಞಾನ ಅಲ್ಲ. ಅದು ತತ್ವ ಎಲ್ಲ ಕಾಲದಲ್ಲಿಯೂ ಅಷ್ಟು ಒಂದೇ, ಸತ್ಯವೇ ಒಂದೇ, ಅಂದರೆ ಸತ್ಯವೇ ಆಗಿರಬೇಕು. ಅನೇಕ ಪ್ರಮೇಯಗಳು, ಅನೇಕ ತತ್ವಗಳು
ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿ ಅದೇ ರೀತಿಯಾಗಿ ಅವಿಕೃತವಾಗಿದ್ದರೆ ಅದು ಪ್ರಮಾಣ ಅಂತ ತಿಳ್ಕೊಂಡಂತೇಳಿ ಅನಿಸ್ಕೊಳ್ತಾರೆ. ಆದ್ದರಿಂದಾಗಿ ವಿಚಾರವಂತರು ಅಂತೇನಿದ್ದಾರೆ ಅಂತಹ ಅವರ ಮಾಯಾವಾದಿಗಳ, ಜೈನರ, ಬೌದ್ಧರ, ನೈಯಾಯಿಕರ, ಮೀಮಾಂಸಕರ ಇತ್ಯಾದಿ ಸಿದ್ಧಾಂತವನ್ನು ಕೊನೆ ಸಿದ್ಧಾಂತ ಹೇಳಿ ತಿಳಿದುಕೊಳ್ಳದೆ ಅವಳು ಮಾಡತಕ್ಕಂಥ ವಿಚಾರ ಸರಣಿ ಬುದ್ಧಿಯನ್ನು ವಿಕಾಸನಗೊಳಿಸ್ತದೆ. ಓದೋಣ, ಪೂರ್ವ ಪಕ್ಷ ರೂಪದಿಂದ ಅಭ್ಯಾಸ ಮಾಡೋಣ. ಆದರೆ ಅದು ಸಿದ್ಧಾಂತವಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದಾಗಿ ನಾವು ನೀವೇನಿದ್ದೀವಿ, ವಕ್ತೃಗಳು ಮತ್ತು ಶ್ರೋತೃಗಳು ಅಂತ ನಾವೇನಿದ್ವಲ್ಲ, ನಾವು ಕೇವಲ ಯಾವುದೋ ಅನುವಾದವನ್ನು ಓದಿ, ಯಾಕೆ ಏನಾಗಿದೆ ನಮ್ಮ ದುರ್ದೈವ ಅಂತ ತಿಳ್ಕೊಂಡಂತಂದರೆ, ಕನ್ನಡದಲ್ಲಿ ಭಾಳ ಒಳ್ಳೆಯ ಪುಸ್ತಕಗಳು ಬಂದಿವೆ, ಆದರೆ ಕನ್ನಡ ಓದ್ತಕ್ಕಂಥವ್ರ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಇಂಗ್ಲೀಷ್ ಮೀಡಿಯಂ ಮಕ್ಕಳನ್ನು ಕಳಿಸಿಬಿಡ್ತಾರೆ, ಕನ್ನಡ ಓದಲಿಕ್ಕೆ ಬರೋದಿಲ್ಲ. ಕರ್ನಾಟಕದಲ್ಲಿ ಕೆಲವು ಕಡೆಯಲ್ಲಿ ಕನ್ನಡ ಕಂಪಲ್ಸರಿ ಇದೆ, ಆ ಮಾತು ಬೇರೆ. ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಓದ್ತಾರೆ. ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಸರಿಯಾದ ರೀತಿಯಾಗಿ ಈಗ ಸಂಸ್ಕೃತ ನಮ್ಮ ಶಾಸ್ತ್ರದಲ್ಲಿದ್ದ ಸಂಕಲ್ಪನೆಯನ್ನು, ಕಾನ್ಸೆಪ್ಟನ್ನು, ಅದನ್ನು ಕ್ಲಿಯರಾಗಿ ಹೇಳಲಿಕ್ಕೆ ಇಂಗ್ಲೀಷ್ ಭಾಷೆಯಲ್ಲಿ ಆ ಸಾಮರ್ಥ್ಯ ಇಲ್ಲ. ಇದು ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥ ಮಾತು. ಇನ್ನು ಅನೇಕ ರೀತಿಯ ವಾದಗಳ ಅನುವಾದಗಳು ಸಿಗ್ತವೆ. ಅದನ್ನು ಓದಿ ನೋಡಿ, ಏನು ರೀ ಅಹಂ ಬ್ರಹ್ಮಾಸ್ಮಿ ಸ್ಪಷ್ಟ ಹೇಳುವಾಗ ಒಪ್ಕೊಳ್ಳಿಕ್ಕೆ ಏನು ಗಂಟೆ ಹೋಗ್ತದ್ರಿ ಅಂತ ಕೇಳೋರಿದ್ದಾರೆ. ಅದಕ್ಕೆ ನಾನು ಕೇಳಿದ್ರಿ, ಅಹಂ ಬ್ರಹ್ಮಾಸ್ಮಿ ಇದು ಎಲ್ಲಿ ಬಂದದ, ಯಾವ ಸಂದರ್ಭದಿಂದ ಎಲ್ಲಿ ಬಂದದ, ರೆಫರೆಂಟ್ ಟು ಕಾಂಟೆಕ್ಸ್ಟ್ ನಿಮ್ಗೆ ಗೊತ್ತದೆ ಏನಂತ ಕೇಳಿದ್ರೆ, ಯಾವೆಲ್ಲ ನಮ್ಗೆ ಗೊತ್ತಿಲ್ಲ ರೀ. ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಂತ ಅನ್ನೋದು, ಇದು ನಾನು ಬ್ರಹ್ಮ ಅಂತ ಅನ್ನೋದು ಅರ್ಥವಾಗ್ತದೆ. ನಾನು ಕೇಳಿದೆ, ಅಹಮ್ಮಕ್ಕೆ ಬೇರೆ ಅರ್ಥ ಇದೇನಂತ, ಯಾವೆಲ್ಲ ನಮ್ಗೆ ಗೊತ್ತಿಲ್ಲ ರೀ. ಅದಕ್ಕೇನು ಹೇಳೋದು, ಆಚಾರ್ಯರ ಭಾಷೆ ಓದ್ರಿ ಅಂತ ತಿಳ್ಕೊಂಡಂತ. ಅಹಂ ಅಂತ ತಿಳ್ಕೊಂಡಂತಂದರೆ ಅಹೇಯ, ಯಾರನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವಿಲ್ಲ, ಅವನು ಅಹಂ. ಇಂಥ ಬ್ರಹ್ಮ ಗುಣಪೂರ್ಣನಾಗಿರ್ತಕ್ಕಂತಹ ಶ್ರೀಹರಿ ಅಸ್ಮಿ ಅಸ್ತಿ ಇತಿ ಮೇಯ, ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ ಅಂಥೇಳಿ ಅವನನ್ನು ತಿಳಿದುಕೊಳ್ಳಬೇಕು ಅನ್ನೋ ಅರ್ಥ ಅಹಂ ಬ್ರಹ್ಮಾಸ್ಮಿ ಶಬ್ದಕ್ಕೆ ಆಗ್ತದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಉಪನಿಷತ್ನಲ್ಲಿ ಒಬ್ಬ ಋಷಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರುವಾಗ ಪರಮಾತ್ಮ ಅವನಿಗೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದಾಗ ಅವನನ್ನು ಸ್ತೋತ್ರ ಮಾಡ್ತಾ ಇರುವಾಗ ಅಹಂ ಬ್ರಹ್ಮಾಸ್ಮಿ ಅಂತಿಕೊಂಡಂತ ಈ ವಾಕ್ಯ ಬರ್ತದೆ. ನಾನು ನೀನು ಒಂದೇಯೋ, ತಪಸ್ಸು ಯಾಕೆ ಮಾಡಿದೆ ಅಂತ ಕೇಳ್ತಾನೆ ದೇವರು. ತಪಸ್ಸು ಯಾಕೆ ಮಾಡಿದೆ, ನಾನೇನು ಒಂದೇ ಇದ್ರೆ ಇಲ್ಲ, ಆ ಅರ್ಥ ಬರೋದಿಲ್ಲ. ಪರಮಾತ್ಮ ನಿನ್ನನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ, ಅಹೇಯನಾದ್ದರಿಂದ ನೀನು ಅಹಂ. ಆನಂತರ ಗುಣಪೂರ್ಣನಾದ್ದರಿಂದ ನೀನು ಬ್ರಹ್ಮ. ನೀನು ಗುಣಪೂರ್ಣನಾಗಿ ಇದ್ದೀ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಳ್ಳುವುದು ಇದೇ ಜ್ಞಾನ. ಅಸ್ತಿ ಇತಿ ಮೇಯ, ಸತ್ಯನಾಗಿರ್ತಾ ನಿನ್ನ ಜಗತ್ತು ಸತ್ಯ, ಜಗತ್ತಿನ ನಿಯಾಮಕತ್ವ ಸತ್ಯ ಅಂಥೇಳಿ ನಿನ್ನನ್ನು ತಿಳಿದುಕೊಳ್ತಾ ಇದ್ದೇನೆ ಅಂತ ತಿಳ್ಕೊಂಡಂತ ಅನ್ನೋದು ಸರಿಯಾದನು, ನೀನೇ ನಾನು ಅಂತ ಅನ್ನೋ ಸರಿಯೋ? ಆದ್ದರಿಂದಾಗಿ ಅಂಥ ಮಾತುಗಳು, ಅವುಗಳನ್ನು ಅನೇಕ ತರ್ಕಗಳ ಮುಖಾಂತರ ಸಿದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಪ್ರತ್ಯಕ್ಷ ವಿರೋಧ, ಆಗಮ ವಿರೋಧ ಇದ್ದದ್ರಿಂದ ಅವರ ಮಾತು ನಿಲ್ಲೋದಿಲ್ಲ. ಸುಮಧ್ವಿಜಯದಲ್ಲಿ ಒಂದು ವಿಚಾರ ಬರ್ತದೆ. ಆಚಾರ್ಯರು ಕೇರಳದಲ್ಲಿ ತಿರುಗಾಡ್ತಾ ಇರುವಾಗ ಮುಂದೆ ಅವರಿನ್ನೂ ಮುಂದೆ ಆ ಊರಿಗೆ ಬರೋರಿದ್ದಾರೆ. ಆಗಲೇ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಮೀಟಿಂಗ್ ಸೇರಿ ಹೆಂಗಾರ ಮಾಡಿ ಮಧ್ವಾಚಾರ್ಯನ ಸೋಲಿಸ್ಬೇಕು. ಯಾಕೆ? ಪ್ರಾಚ್ಯಂ ಶಾಸ್ತ್ರಂ ಯತ್ ಸಪಾದಂತ ಲಕ್ಷ್ಯಂ. ನಮ್ಮ ಮತಪ್ರವರ್ತಕರಾಗಿರ್ತಕ್ಕಂಥ ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಸಾಹಿತ್ಯ,
ವೈದಿಕ ಸಾಹಿತ್ಯ 1.25 ಲಕ್ಷ ಗ್ರಂಥದಷ್ಟಿದೆ. ಗ್ರಂಥ ಅಂದರೆ 36 ಅಕ್ಷರಗಳು ಅಂತ 1.25 ಲಕ್ಷದಷ್ಟು. ಈ ಮಧ್ವಾಚಾರ್ಯರು ವಾಕ್ಯೇನೇಕನ್ ಪ್ರಾಕ್ಷೇಪದ್ಧರ್ಢ ತೀರ್ಥ ಒಂದೇ ವಾಕ್ಯದಿಂದ ಖಂಡನ ಮಾಡಿಬಿಟ್ರು ಪೂರ. ಆ ಒಂದು ವಾಕ್ಯ ಯಾವುದು? ಅವರ ವಾಕ್ಯ ಏನು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ನೋಡಿ, ಪ್ರಮಾಣ ಇದೆ. ಜಗತ್ತು ಮಿಥ್ಯ, ಬ್ರಹ್ಮ ಒಂದೇ ಸತ್ಯ, ಜೀವ ಬ್ರಹ್ಮರು ಬೇರೆ ಬೇರೆ ಅಲ್ಲ. ಮಧ್ವಾಚಾರ್ಯ ಕೇಳಿದ್ರು, ಈ ವಾಕ್ಯ ನೀವು ಹೇಳುವ ವಾಕ್ಯ ಸತ್ಯನೂ ಸುಳ್ಳು. ಈ ವಾಕ್ಯ ಸತ್ಯ ಅಂತಂದರೆ ಬ್ರಹ್ಮ ಒಂದು ಸತ್ಯ, ಈ ವಾಕ್ಯ ಒಂದು ಸತ್ಯ, ಎರಡು ಸತ್ಯ ಆಯಿತು. ನಿಮ್ಮಲ್ಲಿ ಬ್ರಹ್ಮ ಒಂದೇ ಸತ್ಯ ಅಂತ ಅನ್ನೋ ಸಿದ್ಧಾಂತ ಅಪಸಿದ್ಧಾಂತ ಬಂತು. ಈ ವಾಕ್ಯ ಸತ್ಯ ಅಲ್ಲ ಅಂತಂದರೆ ಸುಳ್ಳು ವಾಕ್ಯ ಇಟ್ಕೊಂಡು ಸಿದ್ಧಾಂತವನ್ನು ಹೇಗೇನು ಹೇಳ್ತಾರೆ? ಅಹಂ ಬ್ರಹ್ಮಾಸ್ಮಿ ಅಥವಾ ಜಗನ್ಮಿಥ್ಯ ಅಂತನ್ನುವ ನಿಮ್ಮ ಮಾತುಗಳಂತೇನಿವೆ, ಈ ಮಾತುಗಳು ಸತ್ಯವೋ ಅಸತ್ಯವೋ? ಸತ್ಯವಾಗಿದ್ದರೆ ಬ್ರಹ್ಮ ಒಂದು ಸತ್ಯ, ಈ ಮಾತು ಸತ್ಯ, ವೇದ ಸತ್ಯ. ನಿಮ್ಮ ಸಿದ್ಧಾಂತ ಬ್ರಹ್ಮ ಒಂದೇ ಸತ್ಯ ಅಂತ ಅನ್ನೋ ಸಿದ್ಧಾಂತಕ್ಕೆ ಅದು ಬಿದ್ದು ಹೋಗ್ಬಿಡ್ತದೆ, ಸಿದ್ಧಾಂತ ಹೊರಟೋಗ್ತದೆ. ಇಲ್ಲ, ಈ ಮಾತು ಸತ್ಯ ಅಲ್ಲ ಅಂತ ತಿಳ್ಕೊಂಡಂತಂದ್ರೆ ಅಸತ್ಯವಾಗಿರ್ತಕ್ಕಂಥ ಮಾತುಗಳಿಂದ ಏನು ಸಾಧನೆ ಮಾಡ್ತೀರಿ? ಈ ಒಂದು ಆಚಾರ್ಯರ ಮಾತು ಅಂತೇನಿವೆ, ಇದರಿಂದ ಸಂಪೂರ್ಣವಾಗಿರ್ತಕ್ಕಂಥ ಮಾಯಾವಾದ ಸಿದ್ಧಾಂತ ಬಿದ್ದು ಹೋಗ್ತದೆ. ಆದ್ದರಿಂದಾಗಿ ಆದರೆ ಅವರು ಕುತರ್ಕದಿಂದ ಸಾಧಿಸ್ಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತ ಕೊಡಂತಂದರೆ, ತತ್ವಾವೇದಕ ಅತತ್ವಾವೇದಕ ಅಂತ ಹೇಳಿ ಎರಡು ವಿಭಾಗ ಮಾಡಿ, ಬ್ರಹ್ಮ ಸತ್ಯ ಅನ್ನೋದನ್ನು ಒಂದು ಮಾತ್ರ ತತ್ವಾವೇದಕ, ಉಳಿದ ಮಾತುಗಳಲ್ಲೂ ಅತತ್ವಾವೇದಕ ಅಂತೇಳಿ ಹೇಳ್ತಕ್ಕಂಥ ಏನು ಕೆಲವು ಮಹಾವಾಕ್ಯ ಅಂತಿವೆ, ಅವ್ನು ಬಿಟ್ಟು ಉಳಿದೆಲ್ಲ ಅತತ್ವಾವೇದಕ ಅಂತೇಳಿ, ಅಂದ್ರೆ ವೇದಗಳೇ ಸುಳ್ಳು ಹೇಳ್ತವೆ ಅಂತೇಳಿ ತಮಗೆ ಬೇಕಾದಷ್ಟು ತೊಗೊಂಡು ಉಳಿದೆಲ್ಲ ಸುಳ್ಳು ಹೇಳ್ತಾರೆ ಅಂತೇಳಿ ಆ ಮಾತನ್ನು ಯಾಕೆ ನಂಬಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ? ಹೇಗೆ ನಂಬಬೇಕು? ಮತ್ತು ಅವ್ರು ಮಾಡ್ತಕ್ಕಂಥ ತರ್ಕದಲ್ಲಿ ಆಗಲೇ ನಿನ್ನೆ ನಾವು ಎಲ್ಲ ಹೇಳಿ ತೋರಿಸಿದ್ದೇವೆ. ಆ ರೀತಿಯಾಗಿರ್ತಕ್ಕಂಥ ಈಶ್ವರ ಮದನ್ಯ ನ ಭವತಿ ಚೇತನತ್ವಾತ್ ವಿಮತ ಆತ್ಮಾನಃ ಈಶ್ವರಾತ್ ಭಿದ್ಯಂತೆ ನ ಭಿದ್ಯಂತೆ ಆತ್ಮತ್ವಾತ್ ಇತ್ಯಾದಿಗಳು ಅಂತಕ್ಕ ಅನೇಕ ತರ್ಕಗಳಿವೆ. ಆ ತರ್ಕಗಳು ಅನೇಕ ರೀತಿಯಾಗಿ ಬಾಧ ಅಂತನೂ ದೂಷಿತವಾಗಿವೆ. ಅಷ್ಟೇ ಅಲ್ಲ, ಪಕ್ಷ ಮತ್ತು ಸಾಧ್ಯ ಮತ್ತು ಹೇತುಗಳಲ್ಲಿ ಅವಿನಾಭಾವವೇ ಇಲ್ಲ ಅನ್ನೋ ವಿಚಾರವನ್ನು ನಾವು ತಿಳಿದುಕೊಂಡಿದ್ದೇವೆ. ನಿನ್ನೆ ಪೂರ್ತಿ ಕೇಳಿದ್ರಿ, ಇವತ್ತು ಈ ಶ್ಲೋಕದಿಂದ ಕೇಳಿದ್ರಿ. ಈಗ ತಂತ್ರ ಭಾಗವತ ಈ ಶ್ಲೋಕದಲ್ಲಿದ್ದ ವಿಷಯವನ್ನು ಇನ್ನೊಮ್ಮೆ 3ನೇ ಸಲ ನಮಗೆ ರಿವಿಷನ್ ಮಾಡಿಸ್ತಾ ಇದೆ. ಭಾಳ ವಿಸ್ತಾರವಾದ ರೀತಿಯಲ್ಲಿ ಹೇಳ್ತದೆ ಅದು. ತಂತ್ರ ಭಾಗವತ ಹೇಳ್ತದೆ, ಏ ಜಗತ್ ಪ್ರವದಂತಿ ಅಜ್ಞಾಃ, ಅಜ್ಞರಾದು ಯಾವ ಜೀವರು ಜೀವಾದನ್ನೇಷ ವರ್ಜಿತಂ, ಈ ಜಗತ್ತಿನಲ್ಲಿ ಜೀವರನ್ನು ಬಿಟ್ಟು ದೇವರು ಇಲ್ಲ ಅಂತ ತಿಳ್ಕೊಂಡಂಥೇಳಿ ಯಾರು ವಾದ ಮಾಡ್ತಾರೆಯೋ, ತೇಷಾಮಪಿತು ತಾಂ ವಾಚಂ ಈಶ ಏವ ದದಾತ್ಯಜಃ, ಆ ವಾಕ್ಯ ಅವರ ಕಡೆಯಿಂದ ಪ್ರೇರಣೆ ಮಾಡಿ ಆಡಿಸಿದವನು ಪರಮಾತ್ಮನೇ. ಯಾಕೆ ಪರಮಾತ್ಮ ಈ ರೀತಿಯಾಗಿ ಆಡಿಸ್ತಾನೆ? ಎರಡು ಕಾರಣದಿಂದ. ಒಂದು, ಅಸುರ ಮೋಹನಾರ್ಥವಾಗಿ ಅವರು ಅದೇ ತಿಳಿದುಕೊಂಡು ತಮ್ಮ ಅನ್ನ ತಮಸ್ಗೆ ಹೋಗಲಿ ಅಂತ ತಿಳ್ಕೊಂಡಂತೇಳಿ. ಎರಡನೆಯದ್ದು, ಯಾರು ವಿಚಾರವಂತರಿದ್ದಾರೆ ನೀವು ಯುಕ್ತಿ ಸಹಿತವಾಗಿ ಅದನ್ನು ವಿಚಾರ ಮಾಡಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಡಿ.
ಅದರಿಂದ ಶಾಸ್ತ್ರ ಚಿಂತನೆ ಆಗ್ತದೆ, ಯುಕ್ತಿ ಸಹಿತವಾಗಿ ಸಿದ್ಧಾಂತದ ದೃಢತೆ ಆಗ್ತದೆ. ಆ ರೀತಿಯಾಗಿ ಪರಮಾತ್ಮ ಅವರ ಕಡೆಯಿಂದ ನುಡಿಸಿದ್ದರೂ ಅವರ ಮಾತು ಅಜ್ಞಾನದಿಂದ ಯುಕ್ತವಾದ್ದರಿಂದಾಗಿ, ಪರಮಾತ್ಮ ಅಲ್ಲ ಅವರ ಮಾತು ಅಜ್ಞಾನದಿಂದ ಯುಕ್ತವಾಗಿದ್ದರಿಂದಾಗಿ ಅದನ್ನು ನಂಬುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನತ ತರ್ಕೈ ಅವೇದೀಶೋ ನ ಚ ತರ್ಕೈರ್ಭವೇದೀಶೋ ಜೀವೋ ವೇದ ವಿರೋಧತಃ. ತರ್ಕದಿಂದ ಈಶ ಜೀವರು ಒಂದು ಅಂತ ತಿಳ್ಕೊಂಡಂತ ಅನ್ನೋದನ್ನು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಇಂತಹ ತರ್ಕಗಳು ವೇದಕ್ಕೆ ವಿರುದ್ಧವಾಗಿವೆ. ಅಷ್ಟೇ ಅಲ್ಲ, ಆ ತರ್ಕಗಳಿಗೆ ಪ್ರತಿತರ್ಕ ಬರುವುದರಿಂದಾಗಿ, ಪ್ರತ್ಯಕ್ಷ ಮತ್ತು ಆಗಮಗಳಿಂದ ದೂಷಿತವಾದ್ದರಿಂದಾಗಿ ಆ ತರ್ಕಗಳು ವ್ಯಭಿಚರಿತವಾಗ್ತವೆ. ತರ್ಕಗಳು ವ್ಯಭಿಚರಿತವಾಗ್ತವೆ ಅಂತ ತಿಳ್ಕೊಂಡಂತಂದರೆ ಹೇತು ಸಾಧ್ಯಗಳೆಲ್ಲ ವಿನಾಭಾವವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಈಶ್ವರ ಮದನ್ಯೋನ ಭವತಿ ಚೇತನತ್ವಾತ್ ಅಂತ ತಿಳ್ಕೊಂಡಂತ ಹೇಳಿದರೆ, ಆ ಕಾಲದಲ್ಲಿ ಚೇತನತ್ವ ರೀತಿಯಿಂದ ಹೇಳಿದರೆ ಪ್ರತ್ಯಕ್ಷದಿಂದ ವಿರೋಧ ಬರ್ತದೆ. ಪ್ರತ್ಯಕ್ಷ ವಿರೋಧ ಏನು ಬರ್ತದೆ? ನಾನು ಈಶ್ವರ ಅಲ್ಲ ಅಂತ ನನಗೆ ದಿನ ಅನುಭವ ಬರ್ತದೆ. ಹೆಜ್ಜೆ ಹೆಜ್ಜೆಗೂ ಅನುಭವ ಬರ್ತದೆ ನಮಗೆ. ನಾನು ಹೇಳಿದಂತೆ ಆಗೋದಿಲ್ಲ, ನಾನು ಬಯಸಿದಂತೆ ಆಗೋದಿಲ್ಲ, ನಾನು ಕೇಳಿದ ಸಿಗೋದಿಲ್ಲ, ನನ್ನ ಮುಖಾನ ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರತ್ಯಕ್ಷದಿಂದ ನಾನು ಇಲ್ಲ ಈಶ್ವರ ಅಲ್ಲ ಅಂತ ಅನ್ನೋದು ಪ್ರತ್ಯಕ್ಷ ವಿರೋಧ ಈ ತರ್ಕಕ್ಕೆ. ಇನ್ನು ವೇದಗಳಲ್ಲಂತೂ ಈಶ್ವರಿಗೂ ಪರಮಾತ್ಮನ ಭೇದ ಇದೆ ಅಂತ ತಿಳ್ಕೊಂಡಂತನೂ ಬೇಕಾದಷ್ಟು ವೇದ ಮಂತ್ರಗಳಿರೋದರಿಂದಾಗಿ ಆ ವೇದ ಮಂತ್ರಗಳಿಂದ ಅದು ವಿರುದ್ಧವಾಗ್ತದೆ. ಆದ್ದರಿಂದಾಗಿ ಅವರ ತರ್ಕಗಳು ವ್ಯಭಿಚಾರಿತವಾಗುತ್ತವೆ. ಅಷ್ಟೇ ಅಲ್ಲ, ಇಷ್ಟ ಸಾಧನ, ಈಗ ಉದಾಹರಣೆಗೋಸ್ಕರ ಇಷ್ಟ ಸಾಧನವಾದಂಥ ತರ್ಕಗಳು ಅಂತೇನಿವೆ, ಆ ತರ್ಕಗಳೂ ಕೂಡ ಕೆಲವು ಸಂದರ್ಭದಲ್ಲಿ ಅವು ನಮಗೆ ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ವಿರುದ್ಧವಾದಂಥ ರೀತಿಯಲ್ಲಿ ಹೇಳಿ ಅದನ್ನು ದೂರೀಕರಿಸಲಿಕ್ಕೆ ಬರ್ತದೆ. ಉದಾಹರಣೆಗೆ ಏನು ಅಂತ ತಿಳ್ಕೊಂಡಂತಂದರೆ, ಇದಂ ಅನ್ನಂ ಮಮ ಖಾದ್ಯಂ ಇಷ್ಟ ಸಾಧನತ್ವಾತ್ ಅಂತ ತಿಳ್ಕೊಂಡಂಥೇಳಿ ನಾನು ಹೇಳಿದೆ ಅಂತ ತಿಳ್ಕೊಳ್ಳಿ. ಇದಂ ಅನ್ನಂ ಇಷ್ಟ ಸಾಧನತ್ವಾತ್ ಅಂತ ತಿಳ್ಕೊಂಡಂಥೇಳಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ವಿಷದಿಂದ ಯುಕ್ತವಾಗಿರ್ತಕ್ಕಂಥ ಅನ್ನ ಅಂತ ತಿಳ್ಕೊಂಡಂತೇನಿದೆ ಅದು ಇಷ್ಟ ಸಾಧನ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಹೇಳಲಿಕ್ಕೆ ಬರ್ತದೆ. ಇದಂ ಅನ್ನಂ ಇಷ್ಟ ಸಾಧನಂ ಅನ್ನತ್ವಾತ್ ಅಂತ ಹೇಳಿದರೆ ವಿಷಮಿಶ್ರಿತ ಅನ್ನಂ ಇಷ್ಟ ಸಾಧನಂ ನ ಭವತಿ ಅಂಥೇಳಿ ನಿನ್ನ ತರ್ಕ ತಪ್ಪು ಅಂತ ಹೇಳಲಿಕ್ಕೆ ಬರ್ತದೆ. ಇದಂ ಅನ್ನಂ ಇಷ್ಟ ಸಾಧನಂ ವಸ್ತುತ್ವಾತ್ ಅಂತ ತಿಳ್ಕೊಂಡಂತ ಹೇಳಿದರೆ ಕಂಟಕದಲ್ಲಿ ವಸ್ತುತ್ವ ಇದೆ, ಆದರೆ ಕಂಟಕ ಇಷ್ಟ ಸಾಧನ, ಮುಳ್ಳು ತಿನ್ನಲಿಕ್ಕೆ ಅದು ಇಷ್ಟ ಸಾಧನವಾಗ್ತದೆ. ಅಷ್ಟೇ ಇಲ್ಲ, ಅಪ್ರಯೋಜಕವೂ ಕೂಡ ಆಗ್ತದೆ. ಭೋಜನಂ ಇಷ್ಟ ಸಾಧನಂ ಅಂತ ತಿಳ್ಕೊಂಡಂತ ಅನ್ನೋದು ಇಷ್ಟ ಸಾಧನತ್ವಾತ್ ಅಂತ ತಿಳ್ಕೊಂಡಂತ ಹೇಳಿದರೆ ಜ್ವರಪೀಡಿತಸ್ಯ ಅದು ಇಷ್ಟ ಸಾಧನ ಆಗೋದಿಲ್ಲ. ಆದ್ದರಿಂದಾಗಿ ತರ್ಕಗಳಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಭಿಚಾರಗಳು, ಸುಳ್ಳುತನವು ಎರಡೂ ಬರ್ತದೆ. ಆದ್ದರಿಂದಾಗಿ ಕ್ವಚಿತ್ ಮೃಷಾ ತರ್ಕಾ ಕಾಣಾದ ಅಪ್ರಸೇದಿತಾ ಯುಕ್ತಿ ಮಾಡ್ತಾರೆ ಅವರು ಕೂಡ. ಆದರೆ ನೈಯಾಯಿಕರು ಹೇಳ್ತಕ್ಕಂಥ ಅನೇಕ ತರ್ಕಗಳು ಅಲ್ಲಲ್ಲಿ ಕ್ವಚಿತ್ ಮೃಷಾ, ಆಗಲೇ ಹೇಳಿದಂತೆ ಹೇಳ್ದಲ್ಲ, ಅನ್ನಂ ಇಷ್ಟ ಸಾಧನಂ ಇದಂ ಅನ್ನಂ ಇಷ್ಟ ಸಾಧನತ್ವಾತ್ ಇದಂ ಅನ್ನಂ ಮದಿಷ್ಟಂ ಇಷ್ಟ ಸಾಧನತ್ವಾತ್ ಅಂತ ತಿಳ್ಕೊಂಡಂತ ಹೇಳಿ ನಾನು ಹೇಳಿದರೆ ಆ ಕಾಲದಲ್ಲಿ ವಿಷಮಿಶ್ರಿತಾನೆ ಇಷ್ಟ ಸಾಧನ ಆಗೋದಿಲ್ಲ. ಆದ್ದರಿಂದಾಗಿ ಆ ತರ್ಕಗಳು ಕೊಡೋದಿಲ್ಲ. ನಿನ್ನ ಹೇಳಿದ ನೆನ್ಪು ಮಾಡ್ಕೊಳ್ಳಿ. ಯಾವಾಗಲೂ ಇದಂ ಅನ್ನಂ ಇಷ್ಟ ಸಾಧನ, ಇದಕ್ಕೆ ಏನದು
ಇದಂ ಅನ್ನಂ ಇಷ್ಟ ಸಾಧನಂ ಅನ್ನತ್ವಾತ್ ಅಂತಿಕೊಂಡು ಅಂತೇಳಿ ಹೇಳಿದಾಗ ವಿಷಮಿಶ್ರಿತ ಅನ್ನ ಅದು ಅನ್ನತ್ವ ಇದೆ, ಅದು ಇಷ್ಟ ಸಾಧನವಾಗೋದಿಲ್ಲ. ನನಗೆ ಬೇಡಾದ ವಸ್ತು ಅನ್ನವಾಗಿರ್ತದೆ, ಅದು ಇಷ್ಟ ಸಾಧನವಾಗೋದಿಲ್ಲ. ಆದ್ದರಿಂದಾಗಿ ಇಂಥ ತರ್ಕಗಳು ಕೊಡೋದಿಲ್ಲ ಅಂತಿಕೊಂಡಂತಕ್ಕಂಥ ಮಾತು ಸ್ಪಷ್ಟವಾಗಿ ನಾವು ತಿಳಿದಿದ್ದೇವೆ. ಆದ್ದರಿಂದಾಗಿ ಆ ತರ್ಕಗಳು ವ್ಯಭಿಚಾರಿತವಾಗ್ತದೆ, ಇಲ್ಲ ಸುಳ್ಳಾಗ್ತದೆ. ಅಷ್ಟೇ ಅಲ್ಲ, ಅವುಗಳು ವೇದಕ್ಕೆ ವಿರುದ್ಧವಾಗಿವೆ. ನಚ ತರ್ಕೈರ್ ಭಗವತೀಶೋ ಜೀವೋ ವೇದ ವಿರೋಧತಃ, ಅವು ವೇದಗಳ ವಿರುದ್ಧವಾದದ್ದರಿಂದಾಗಿ ವೇದ ವಿರುದ್ಧ ತರ್ಕಗಳಿಂದ ಭಗವಂತನನ್ನು ಸಾಧಿಸಲಿಕ್ಕೆ ಬರೋದಿಲ್ಲ. ಮತ್ತು ಕ್ವಚಿನ್ ವೃಷಾ ತರ್ಕಾ ಕಾಣಾದ ಪ್ರಸೀದತಃ, ತರ್ಕಗಳು ಕೆಲವು ಅಂಶದಲ್ಲಿ ಇಷ್ಟ ಸಾಧನ ಆಗಿ ಕೆಲವು ಸಾಧನದಲ್ಲಿ ಇಷ್ಟ ಸಾಧನ ಆಗೋದಿಲ್ಲ, ವ್ಯಭಿಚಾರಿತವಾಗ್ತವೆ. ಅವರು ತೋರಿಸಿದ ತರ್ಕಗಳು ಯಥಾರ್ಥ ತಪ್ಪು ಅರ್ಥವನ್ನೇ ಕೊಡ್ತವೆ. ಇಲ್ಲ, ತರ್ಕಶಾಸ್ತ್ರ ಬೇಕಲ್ಲ. ನೈವತ್ತು ಸ್ಥಿರ ಬುದ್ಧೀನಾಂ ಕುರಿಯುಸ್ತೆ ಬುದ್ಧಿಚಾಲನಂ. ಹೌದು, ತರ್ಕಶಾಸ್ತ್ರ ಓದೋದ್ರಿಂದ ಮನುಷ್ಯನಿಗೆ ಇಮ್ಯಾಜಿನೇಷನ್ ಭಾಳ ಚೆನ್ನಾಗಿ ಬೆಳೀತದೆ. ಆದ್ದರಿಂದಾಗಿ ಬುದ್ಧಿಚಾಲನೆಗೆ ಇವು ಸಹಾಯಕವಾಗಿದ್ದರೂ ಕೂಡ ತತ್ವ ನಿರ್ಣಯದ ವಿಷಯದಲ್ಲಿ ಈ ತರ್ಕಗಳು ತಪ್ಪು ಹಾದಿ ನಡೆದು ವಿಘ್ನವನ್ನು ತರ್ತವೆ. ಸ್ಥಿರ ಬುದ್ಧಿಯಾಗಿರ್ತಕ್ಕಂಥ ವ್ಯಕ್ತಿಯ ಬುದ್ಧಿಚಾಲನೆಗೆ ಸಹಾಯಕವಾಗಿದ್ದರೂ ಕೂಡ ತತ್ವ ನಿರ್ಣಯದ ಸಂದರ್ಭದಲ್ಲಿ ಇಂಥ ದೂಷಿತ ತರ್ಕಗಳು ಆಗ ನಮಗೆ ಅನಾನುಕೂಲವಾಗ್ತದೆ, ತತ್ವ ಸಾಧನೆಯನ್ನು ನಿಶ್ಚಯ ಮಾಡಲಿಕ್ಕೆ ಸಮರ್ಥವಾಗುವುದಿಲ್ಲ. ಇಲ್ಲ ಮತ್ತು ಪ್ರಸಿದ್ಧಿ ಇದೆಯಲ್ಲ ಅಂತಿಕೊಂಡಂತಂದರೆ ಪಾರಂಪರ್ಯಸ್ಯ ಅಜ್ಞಾನಾನ್ ಮುಕ್ತ್ಯಾ ಲೋಕೇಶು ವಿಸ್ತೃತಂ ಪಠ್ಯತೆ ಚಾಪ್ಯಹಾರಂ ನತು ವಿದ್ವನ್ಮುಖೋದ್ಗತಂ. ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಜಗತ್ತಿನಲ್ಲಿ ಅಂಧವಿಶ್ವಾಸಗಳ ಸಂಖ್ಯೆ ಬಹಳ ಇರೋದರಿಂದಾಗಿ ಅವ್ರು ಹೇಳಿದ್ದನ್ನೇ ಸತ್ಯ ಅಂತ ತಿಳ್ಕೊಂಡು ಜನರು ನಂಬಿಬಿಡ್ತಾರೆ. ಯಾಕೆ ಜನರಿಗೆ ಬಹಳ ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಆ ರೀತಿಯಾಗಿರ್ತಕ್ಕಂಥ ಶಾಸ್ತ್ರಾಧ್ಯಯನ ಇರೋದಿಲ್ಲ. ನಾನು ನನ್ನ ಕೆಲಸಕ್ಕೆ ಹೋಗುವಾಗ ಟ್ರೈನಲ್ಲಿ ಹೋಗ್ತಾಯಿದ್ದೆ. ಸ್ವಲ್ಪ ರಶ್ ಭಾಳ ಇರ್ತಾಯಿತ್ತು ಅಂತ ಫಸ್ಟ್ ಕ್ಲಾಸ್ನಲ್ಲಿ ಹೋಗ್ತಾಯಿದ್ದೆ. ಅಲ್ಲಿ ಇಬ್ಬರಲ್ಲಿ ಚರ್ಚೆ ನಡೆದಿತ್ತು. ಚರ್ಚೆ ನಡೆದಾಗ ಏನು ಅಂತಂದರೆ ಅವನು ದ್ವೈತ ಶ್ರೇಷ್ಠ ಅದ್ವೈತ ಶ್ರೇಷ್ಠ ಅಂತೇಳಿ ಅವರಲ್ಲಿ ಚರ್ಚೆ ನಡೆದಿತ್ತು. ನನ್ನಲ್ಲೇ ಬದಿ ಕೂತ್ಕೊಂಡಿದ್ದೆ. ಅವನು ಹೇಳ್ದ, ನಾನು IIT ಪ್ರೊಫೆಸರ್, ನಾನು ನಿನಗೆ ಅದ್ವೈತ ಸರಿ ಅಂತ ಮಾಡಿ ತೋರಿಸ್ಕೊಡ್ತೇನೆ. ಜೀವ ಬ್ರಹ್ಮ ಒಂದೇ. ಅವನು ತನ್ನ ಕಿಶನ್ ನನ್ನ ಪೇಪರ್ ತೆಗೆದು ಹೇಳ್ದ, ನೋಡು ಇದು ಪೇಪರ್. ಅದನ್ನು ಸ್ವಲ್ಪ ಹೊರ ತೆಗೆದ. ಇದೇನು? ಇದನ್ನು ಪೇಪರ್. ಇದೇನು? ಇದನ್ನು ಪೇಪರ್. ಅಜ್ಞಾನದಿಂದ ಜೀವ ಬೇರೆ ಕಾಣಿಸ್ತಾನೆ, ಈ ಪೇಪರ್ ಬೇರೆ ಬೇರೆ ಕಾಣಿಸಿದ್ರು ಈ ಪೇಪರ್ ಒಂದೇ ಹೌದಲ್ಲೋ? ಹೆದರ್ಕೋದು, ಹೌದು ಭಾಳ ಸರಿಯಾಗಿ ಹೇಳಿದ್ದೀರಿ. ಪೇಪರ್ ಒಂದೇ, ಸಣ್ಣ ಪೇಪರ್ ದೊಡ್ಡ ಪೇಪರ್ ಎಲ್ಲ ಪೇಪರ್ ಒಂದೇ. ಅದಕ್ಕೆ ನಾನು ಕೇಳಿದೆ, ನೀನು ಪೇಪರ್ ತೋರಿಸಿದಾಗ ಅದು ಪೂರ್ತಿ ಪೇಪರ್ ಇತ್ತು, ಹರಿದು ತೆಗೆದಾಗ ಅದು ಹರಿದ ಪೇಪರ್ ಆಯಿತು, ಇದು ಪೇಪರ್ ತುಂಡಾಯಿತು, ಎರಡೂ ಒಂದೇ. ಹಾಗೆ ಅದರಲ್ಲಿರ್ತಕ್ಕಂಥ ಕ್ವಾಂಟಿಟಿ ಕಡಿಮೆ ಆಯ್ತಲ್ಲ. ಹಾಗಾದರೆ ಅದ್ವೈತ ಬ್ರಹ್ಮ ವಿಕಾರ ಉಳ್ಳವನೇ. ನೀ ಹರಿದು ತೆಗೆದೆಯಲ್ಲ, ಹಂಗೆ ಬ್ರಹ್ಮನನ್ನು ಸ್ವಲ್ಪ ಕಟ್ ಮಾಡಿ ಜೀವ ಅಂತಕೊಂಡು ತೆಗಿಲಿಕ್ಕೆ ಬರ್ತದ? ಅವನ್ನ ಹೇಳಿದೆ, ಇಲ್ಲ ನೀರಿನೊಳಗೆ ನೀರು ಕುಡಿಸಿದ್ರೆ ನೀರೇ ಆಗ್ತಾಯಿಲ್ಲ. ನಾನು ಅದೇನು IIT ಪ್ರೊಫೆಸರಪ್ಪ, ಕ್ವಾಂಟಿಟಿ ಹೆಚ್ಚಾಗ್ತದೆ, ನೀರಾಗೋದಿಲ್ಲ. ಆ ನೀರಿನ ಕಣ ಬೇರೆ, ಈ ನೀರಿನ ಕಣ ಬೇರೆ.
ನಾನು ಒಂದು ಬಾಲ್ಡಿಯಲ್ಲಿ ಎಷ್ಟು ನೀರು ಹಾಕಿದರೂ ಅಷ್ಟೇ ನೀರು ಉಳಿದ್ರೆ ಅದು ಒಂದೇ ಆಗೋದಿಲ್ಲ, ಕ್ವಾಂಟಿಟಿ ಹೆಚ್ಚಾಗ್ತದೆ, ಇನ್ನೂ ಹೆಚ್ಚಿಗೆ ಬಂದು ಬಾಲ್ಡಿಯಿಂದ ಹೊರಗೆ ಬೀಳ್ತಾರೆ. ಆದ್ದರಿಂದಾಗಿ ಈ ಜನರು ಸ್ವಲ್ಪ ಆಕರ್ಷಕವಾಗಿರ್ತಕ್ಕಂಥ ಕೆಲವು ಉದಾಹರಣೆಗಳಿಂದ ಸಾಮಾನ್ಯ ಜನರಿಗೆ ಮೋಸಗೊಳಿಸ್ತಾರೆ. ಆಗ ಅವರು ಅದನ್ನು ಒಪ್ಪಿಕೊಂಡು ಅವ್ರ ಹಿಂದೆ ಅಂಧವಿಶ್ವಾಸದಿಂದ ಅವ್ರ ಹಿಂದೆ ತಿರುಗ್ತಾ ಇರ್ತಾರೆ. ಜಗತ್ತಿನಲ್ಲಿ ಅಂಧ ಪರಂಪರಾಗಳು ಸಾಕಷ್ಟು ಜಗತ್ತಿನಲ್ಲಿ ಇವೆ. ಆದರೆ ಈ ಅಂಧ ಪರಂಪರೆಯಿಂದ ಬಂದಿರತಕ್ಕಂಥ ವಿಚಾರಗಳು ನಿಜವಾದ ಜ್ಞಾನಿಗಳ ಮುಖದಿಂದ ಬಂದಿಲ್ಲ. ನತು ವಿದ್ವೋನ್ಮುಖೋದ್ಗತಂ ತಂತ್ರ ಭಾಗವತ ಹೇಳ್ತದೆ, ವಿದ್ವಾಂಸರು ಇಂಥ ತಪ್ಪು ಮಾತುಗಳನ್ನು ಹೇಳೋದಿಲ್ಲ. ಇಲ್ಲ, ಅವರು ವಿದ್ವಾಂಸರಲ್ಲ, ಹೌದು ವಿದ್ವಾಂಸರು, ಆದರೆ ಅವರು ಸ್ವಂತ ವಿಚಾರ ಮಾಡಲಿಕ್ಕೆ ತಯಾರಿಲ್ಲ. ಪ್ರಮಾಣ ಪುರಸ್ಸರವಾಗಿರ್ತಕ್ಕಂಥ ವಿರುದ್ಧ ಬಂದಾಗ ಸ್ವೀಕರಿಸಲಿಕ್ಕೆ ತಯಾರಿರೋದಿಲ್ಲ, ಆಗ್ರಹ ಇರ್ತದೆ ಅವರಿಗೆ. ಇಲ್ಲ, ಮತ್ತು ಆಗ ವೇದ ಇದ್ದಿದ್ದಿಲ್ಲೇನು? ವೇದ ಹಾಗಾದ್ರೆ ಬಿಡಿಸಿ ಹೇಳಬೇಕಾಗಿತ್ತಲ್ಲ. ಏಕಮೇವ ದ್ವಿತೀಯಂ ಅಂತಿಕೊಂಡಂತ ಹೇಳಿದ ವೇದ. ಇಲ್ಲಿ ಏಕಂ ಏವ ಅದ್ವಿತೀಯ, ಏಕಂ ಅಂತಂದರೆ ಮುಖ್ಯ ಅಂತನೋ ಅರ್ಥ ಇದೆ ಅಂತನ್ನೋದು ವೇದ ಹೇಳಬೇಕಲ್ಲ. ವೇದ ಇದ್ದರೂ ಕೂಡ ವೇದದನ್ನು ಯಾಕೆ ತಿಳಿಸ್ಕೊಡಂಗಿಲ್ಲ? ಅದಕ್ಕೋಸ್ಕರ ಹೇಳ್ತಾರೆ, ಅನಂತ ಗುಣಕರ್ಮತ್ವಾತ್ ಈಶಸ್ತೋಕ್ತ್ಯೋಸು ವೇಗಿತ. ಪರಮಾತ್ಮನ ಅನಂತ ಗುಣಗಳನ್ನು ಹೇಳ್ತಾ ಹೇಳ್ತಾ ಅದರಲ್ಲಿ ಆ ವೇಗದಲ್ಲಿ ಇರ್ತಕ್ಕಂಥ ವೇದಗಳು ಅವು ಯುಕ್ತಿಯನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅವೇನು ಹೇಳ್ತವೆ ಅಂತ ತಿಳ್ಕೊಂಡಂತಂದರೆ, ನಾನು ಏನಿದೆ ತತ್ವವನ್ನು ಹೇಳಿಬಿಡ್ತೇನೆ, ಆನಂತರ ನೀವು ಅದನ್ನು ಯುಕ್ತಿಯಿಂದ ಸಿದ್ಧ ಮಾಡಿಕೊಳ್ಳಿ. ಆದರೆ ಯುಕ್ತಿ ಸಹಿತವಾಗಿ ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದೆ ಜನರು ಮೇಲ್ಕಾಣುವ ಅರ್ಥವನ್ನು ಮಾತ್ರ ತಿಳಿದುಕೊಳ್ತಾರೆ. ಮೇತ್ರವಂತ ಹೇಳಿಕೊಂಡು ಆನಂತರ ಈ ರೀತಿಯಾಗಿ ತಪ್ಪು ದಾರಿಗೆ ಹೋಗ್ತಾರೆ. ಇಲ್ಲ, ವೇದಗಳು ಒಂದು ಸಲ ಮೇಲಿನಿಂದ ನೋಡಲಿಕ್ಕೆ ಏಕಮೇವ ದ್ವಿತೀಯಂ ನೇನ ನಾಸ್ತಿ ಕಿಂಚನ, ಇಂಥವುಗಳು ಸ್ವಲ್ಪ ಭ್ರಾಮಕವಾಗಿವೆ ಅಲ್ಲ? ಹೌದು, ಭ್ರಾಮಕವಾಗಿವೆ ಮೇಲ್ನೋಟಕ್ಕೆ. ಆದರೆ ಹಿಂದಿನ ಮುಂದಿನ ಮಂತ್ರ ಸೇರಿಸಿ ಹೇಳಿದಾಗ ಭ್ರಾಮಕ ಆಗೋದಿಲ್ಲ. ವೇದ ಅತಿ ಸ್ಪಷ್ಟವಾದ ಮಾತನ್ನೇ ಹೇಳ್ತವೆ. ಯಾಕಂತಂದರೆ ಪರಮಾತ್ಮನ ಅನಂತ ಗುಣಸಾರನಾದ ಪರಮಾತ್ಮನ ಗುಣವನ್ನು ಪ್ರತಿಪಾದಿಸುವ ಕುತೂಹಲದಲ್ಲಿರುವ ಆ ವೇದ ತನ್ನಲ್ಲಿರ್ತಕ್ಕಂಥ ಶಬ್ದದ ಅರ್ಥ ವಿವರಣೆಯನ್ನು ಮಾಡಲಿಕ್ಕೆ ಹೊರಡೋದಿಲ್ಲ. ನವರ್ತತೆ ಶ್ರುತಿ ಯಸ್ಮಾತ್ ಗುಣಾಂತರ ಕುತೂಹಲಾತ್. ವೇದಕ್ಕೆ ಇನ್ನು ಮುಂದಿನ ಅನೇಕ ಪರಮಾತ್ಮನ ಮಹಿಮೆ ಹೇಳಬೇಕಾಗಿದೆ. ಹೇಳಿದ್ದನ್ನು ಸಾಧನೆ ಮಾಡತಕ್ಕಂಥ ರೀತಿಯಲ್ಲಿ ಮುಂದೆ ಗ್ರಂಥ ಬರ್ತದೆ, ಓದ್ಕೊಡ್ರಿ ಅಂತ ಹೇಳ್ತಾರೆ, ಅಥವಾ ಅದನ್ನು ಜ್ಞಾನಕ್ಕೆ ಬಿಟ್ಟುಕೊಡ್ತಾರೆ. ಅಥವಾ ಉದ್ದೇಶಪೂರ್ವಕವಾಗಿ ಪರಮಾತ್ಮನ ಇಚ್ಛೆಯಿಂದ ಮೋಹನಾರ್ಥಾಯ ಸುರಾರೀಣಾಂ ಅನರ್ಹತಃ, ಅಸುರರು ವೇದದ ರಹಸ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಅಯೋಗ್ಯರಾದ್ದರಿಂದಾಗಿ ಅನಧಿಕಾರಿಗಳಿಂದಾಗಿ ಅವರಿಗೆ ಭ್ರಮೆಯಾಗಲಿ ಅಂತ ಈ ಮಾತನ್ನು ಹೇಳಿಬಿಡ್ತಾರೆ. ಏನೇ ಇರಲಿ, ವೇದಗಳು ಸ್ಪಷ್ಟವಾಗಿ ಜೀವೇಶ್ವರರ ಭೇದವನ್ನು ಹೇಳ್ತಕ್ಕಂಥ ಬೇಕಾದಷ್ಟು ವೇದ ಮಂತ್ರಗಳಿವೆ. ಕುತ್ರಚಿನ್ ನಿರ್ಣಯ ವಚಸ್ಸುರಾಣಾಮರ್ಥ ಸಿದ್ಧಯೇ. ಇಲ್ಲ, ಕೆಲವು ಕಡೆಯಲ್ಲಿ ವೇದ ಯುಕ್ತಿಯನ್ನು ಹೇಳಿದೆಲ್ಲ ಅಂತ ತಿಳ್ಕೊಂಡಂತಂದರೆ ಹೇಳ್ತದೆ, ದೇವತೆಗಳಿಗೆ ಅರ್ಥ ಸ್ಪಷ್ಟವಾಗಲಿ ಅಂತ ತಿಳ್ಕೊಂಡಂತೇಳಿ ಅದು ಕೂಡ ಹೇಳ್ತದೆ. ಅಷ್ಟೇ ಅಲ್ಲ, ಈ ಜೀವನಿಗೆ ಶರೀರ ಸಂಬಂಧ ರೂಪವಾದ ಹುಟ್ಟೇನು ಬರ್ತದಲ್ಲ, ಆ ಗರ್ಭದಲ್ಲಿದ್ದಾಗ ಅವನಿಗೆ ನಾನು ದೇವರಂತ ವಿಚಾರ ಇತ್ತೇನೋ? ಇರಲಿಲ್ಲ. ಮೃತನಾದ ಮೇಲೆ ಯಾವುದೋ ಇವನು ಇರ್ತಾನೆ, ಆವಾಗ ವಿಚಾರ ಬರ್ತೇನೆ? ಇಲ್ಲ. ಭೂತ ಭವಿಷ್ಯದಲ್ಲಿ ಇಲ್ಲದೇ ಇರತಕ್ಕಂಥ ತತ್ವವನ್ನು ನಾವು ತತ್ವ ಅಂತ ಹೇಗೆ ತಿಳ್ಕೊಳ್ಬೇಕು? ಭೂತ ಭವಿಷ್ಯದ ಅರ್ಥದಲ್ಲಿ ಆ ತತ್ವ ಒಂದೇ ರೀತಿಯಾಗಿರಬೇಕು. ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡಂತ ಅನ್ನೋದು ನಮ್ಮ ಹಿಂದಿನ ಜನ್ಮದಲ್ಲಿಯೂ ಕೂಡ ಬೇಡ, ಗರ್ಭದಲ್ಲಿದ್ದಾಗಲೂ ಗೊತ್ತಾಗ್ತದೆ. ಗರ್ಭದಲ್ಲಿ ನಾನು ಪೀಡಿತನಾಗ್ತಾ ಇದ್ದೆ, ನಾನು ಸರ್ವೋತ್ತಮ ಅಲ್ಲ ಅಂತ ತಾನಾಗಿ ಗೊತ್ತಾಗ್ತದೆ. ಭೂತಕಾಲದಲ್ಲಿ ವಿಷ್ಣು ಸರ್ವೋತ್ತಮತ್ವ, ಮರಣ ಆದಮೇಲೆಯೂ ಕೂಡ
ನರಕದಲ್ಲಿ ಬಿದ್ದಾಗ ಅಯ್ಯೋ ನಾನು ಪಾಪ ಮಾಡಿದೆ, ನಾನು ದೇವರಾಗಿದ್ದರೆ ನರಕದಲ್ಲಿ ಬೀಳ್ತದಿಲ್ಲ ಅಂತನೂ ಬುದ್ಧಿ ಅವಾಗೂ ಇರ್ತದೆ. ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ನಾನು ದೇವರಲ್ಲ ಅಂತನೂ ಅನುಭವ ಪ್ರತಿಯೊಬ್ಬ ವ್ಯಕ್ತಿಗೆ ಇರೋದರಿಂದಾಗಿ ನಾನೇ ದೇವರು ಅಂತಿಕೊಂಡಂತಕ್ಕಂಥ ವಿಚಾರ ಇದು ಎಂದಿಗೂ ಸ್ವೀಕಾರ್ಯವಾಗಿರ್ತಕ್ಕಂಥದ್ದಲ್ಲ. ಅಷ್ಟೇ ಅಲ್ಲ, ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಕ್ಕಂಥ ಮತವನ್ನು ಒಪ್ತಕ್ಕಂಥ ಜನರು ಕೂಡ ನಾವೆಲ್ಲರೂ ಒಂದೇ ಅಂತ ಅಂತಾರೇನು? ಹೋಗಲಿ, ಜೀವ ಬ್ರಹ್ಮ ಒಂದೇ ಅಂತಿಕೊಂಡಂತನು ತಿಳಿದುಕೊಂಡ ವ್ಯಕ್ತಿಗಳು ನೋಡೋಣ. ಅವರಲ್ಲಿಯೂ ನಾನು ಕುಲೀನ, ನಾನು ಭಾಳ ಬುದ್ಧಿವಂತ, ನಾನು ಪಂಡಿತ, ನಾನು ಗ್ರ್ಯಾಜುಯೇಟು, ನೀನು ನಾನ್ ಮ್ಯಾಟ್ರಿಕ್, ಈ ರೀತಿಯಾಗಿರ್ತಕ್ಕಂಥ ಭೇದ ಭಾವವನ್ನೇ ವ್ಯವಹಾರ ಮಾಡ್ತಾರೆ ಅವರು. ವ್ಯವಹಾರದಲ್ಲಿಯೂ ಕೂಡ ಜೀವ ಬ್ರಹ್ಮತ್ವ ಐಕ್ಯತ್ವ ಹೇಳಲಿಕ್ಕೆ ಬರೋದಿಲ್ಲ. ಅಥೋ ಜೀವೇಶ್ವರಾಭೇದಂ ಮಿಥ್ಯೇತಿ ಕವಯೋವಿದು. ಆದ್ದರಿಂದಾಗಿ ಜೀವೇಶ್ವರ ಅಭೇದವನ್ನು ಹೇಳ್ತಕ್ಕಂಥ ಏನು ಶ್ರುತಿಗಳಿವೆ, ಉಪಲಕ್ಷಣತೆಯ ಜೀವ ದೇಹದಷ್ಟು ದೊಡ್ಡದನಾಗಿದ್ದಾನೆ, ಜೀವ ದೇಹದಲ್ಲಿ ವ್ಯಾಪ್ತನಾಗಿರ್ತಾನೆ, ದೇವರಿಗೆ 8 ಗುಣಗಳಿವೆ ಇತ್ಯಾದಿ ಉಳಿದ ಮತಗಳು ಅಂತೇನಿವೆ, ಈ ಎಲ್ಲ ಮತಗಳು ಕೂಡ ತಪ್ಪು. ಸರಿಯಾಗಿರ್ತಕ್ಕಂಥ ತತ್ವವನ್ನು ತಿಳಿಸ್ಕೊಡ್ಲಿಕ್ಕೆ ಸಮರ್ಥವಾಗೋದಿಲ್ಲ. ಇದನ್ನು ನಾವು ತಪ್ಪದೇ ಅರ್ಥ ಮಾಡಿಕೊಳ್ಬೇಕು. ಏನೇನು ಪಾಯಿಂಟ್ಸ್ ಬಂದು ಹೇಳಿ ನೋಡೋಣ. ನಾನು ಹೇಳ್ತಾ ಹೋದೆ, ನೀವು ಕೇಳಿದ್ರಿ ಪಾಯಿಂಟ್ಸು. ನಂಬರ್ 1 ಪಾಯಿಂಟ್, ಜಗತ್ತಿನಲ್ಲಿ ತಪ್ಪು ವಿಚಾರವಂತರಿದ್ದಾರೆ, ಇದು ಈಶ್ವರ ಇಚ್ಛೆಯಿಂದಲೇ ಇದ್ದಾರೆ. ಕೆಲವು ಅಧಿಕಾರಿಗಳು ಅನಧಿಕಾರಿಗಳು ಅವರದರಿಂದ ಈಶ್ವರ ಇಚ್ಛೆಯಿಂದ ಇದ್ದಾರೆ. ಸೆಕೆಂಡ್ ಪಾಯಿಂಟ್, ಅವರು ತಮ್ಮ ವಿಚಾರಗಳನ್ನು ತರ್ಕದಿಂದ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದು ತಪ್ಪು. ಯಾಕೆ? ತರ್ಕಕ್ಕೆ ಇಲ್ಲ ಪ್ರತ್ಯಕ್ಷದ ಸಹಾಯ ಬೇಕು, ಇಲ್ಲ ಶಾಸ್ತ್ರಗಳ ಸಹಾಯ ಬೇಕು. ಅವರು ಶಾಸ್ತ್ರದ ಸಹಾಯ, ಅವರು ಹೇಳುವುದು ಪ್ರತ್ಯಕ್ಷಕ್ಕೆ ವಿರುದ್ಧವೂ ಇದೆ, ಶಾಸ್ತ್ರಕ್ಕೂ ವಿರುದ್ಧವೂ ಇದೆ ಅವರ ತರ್ಕಗಳು. ಆದ್ದರಿಂದಾಗಿ ಆ ಒಂದು ತರ್ಕದಿಂದ ಕಠೋಪನಿಷತ್ನಲ್ಲಿ ಹೇಳಿದಂತೆ ನೈಷಾ ತರ್ಕೇಣ ಮತಿರಾಪನೇಯ ಅಪನೇಯ ಚ, ತರ್ಕದಿಂದ ಯಾವುದೇ ಸಿದ್ಧಾಂತವನ್ನು ಅಲ್ಲಗಲಿಕ್ಕೂ ಸಾಧ್ಯವಿಲ್ಲ, ಯಾವುದೇ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿದ ಮಾತನ್ನು ನೆನಪಿಟ್ಟುಕೊಳ್ಳಿ. ಆದ್ದರಿಂದಾಗಿ ಅವರ ತರ್ಕಗಳಿಗೆ ಪ್ರತ್ಯಕ್ಷದ ಸಹಾಯವೂ ಇಲ್ಲ, ಆಗಮ ಸಹಾಯ ಇಲ್ಲ, ಅದನ್ನು ತಪ್ಪಿವೆ. ಹಾಗಾದರೆ ತರ್ಕಶಾಸ್ತ್ರವೇ ಸುಳ್ಳಂತೀರೇನು? ಇಲ್ಲ. ತರ್ಕಶಾಸ್ತ್ರದಿಂದ ಬುದ್ಧಿಯ ವೈಚಾರಿಕವಾಗಿರ್ತಕ್ಕಂಥ ಶಕ್ತಿ ಹೆಚ್ಚಾಗ್ತದೆ. ಆದರೆ ಇವರ ತರ್ಕಗಳು ಮಂದಬುದ್ಧಿಯವರಿಗೆ ಭ್ರಮೆಯನ್ನುಂಟು ಮಾಡಿದ ಹಾದಿ ತಪ್ಪಿಸ್ತವೆ. ಯಾವುದು ದಾರಿ ತಪ್ಪಿಸ್ತಕ್ಕಂಥ ವಿಚಾರಗಳು ಅಂತೇವೆ ಅವುಗಳು ಎಂದಿಗೂ ವಿದ್ವಾಂಸರು ಗ್ರಹಣ ಮಾಡೋದಿಲ್ಲ. ಇಲ್ಲ ಅಂಥವರ ಸಂಖ್ಯೆ ಬಹಳ ಇದೆ ಅಂತಂದರೆ ಇರ್ತದೆ. ಅಂಧವಿಶ್ವಾಸಗಳ ಸಂಖ್ಯೆ ಜಗತ್ತಿನಲ್ಲಿ ಜಾಸ್ತಿ. ತಿಳಿದು ವಿಚಾರ ಮಾಡಿ ವಿಮರ್ಶೆ ಮಾಡಿ ನಿರ್ಧಾರ ಮಾಡಿಕೊಂಡು ಉಪಾಸನೆಗೆ ಒಳಗಾಗ್ತಕ್ಕಂಥವ್ರು ಭಾಳ ಕಡಿಮೆ. ಎಲ್ಲೋ ವಾಟ್ಸಪ್ನಲ್ಲಿ ನೋಡಿದ್ರು ಆ ಉಪಾಸನೆ ಚಾಲು ಆಯಿತು. ಇಂಥ ಅಂಥ ಪರಂಪರೆ ಇದೆ. ಆದರೆ ಇಂಥ ತಪ್ಪು ಪರಂಪರೆ ಅಂತೇನಿವೆ ಇವು ಪ್ರಾರಂಭ ಮಾಡಿರ್ತಕ್ಕಂಥವ್ರು ಜ್ಞಾನಿಗಳಲ್ಲ. ಜ್ಞಾನಿಗಳು ಇಂಥ ತಪ್ಪು ಪರಂಪರೆಯನ್ನು ಚಾಲು ಮಾಡೋದಿಲ್ಲ. ವೇದಗಳ ಮಂತ್ರಗಳು ಆಪಾತತ ಬೇರೆ ಅರ್ಥವನ್ನು ತೋರಿಸಿ ನಮ್ಮನ್ನು ಮಾರ್ಗದಿಂದ ದೂರ ಮಾಡ್ತವೆ, ಭ್ರಮೆ ಉಂಟು ಮಾಡ್ತವೆ. ಆದರೆ ಕಾರಣ ಏನು ಅಂತ ತಿಳ್ಕೊಂಡಂತಾರೆ, ವೇದ ತನ್ನ ಶಬ್ದಕ್ಕೆ ಅರ್ಥ ಹೇಳ್ತಾ ಕೂತ್ಕೊಂಡ್ರೆ ಅವು ಅನಂತ ಮಹಿಮೆ ಹೇಳಬೇಕಾಗಿದೆ. ಆ ವೇಗದಲ್ಲಿ ಅವುಗಳನ್ನು ಸಾಧಿಸುವ ಯುಕ್ತಿಯನ್ನು ಬಿಟ್ಬಿಡ್ತಾ ಮುಂದೆ ಹೋಗ್ತವೆ ವೇದಗಳು. ನೀವು ವಿಚಾರ ಮಾಡಿರಿ ಅಂತೇಳಿ ನಮಗೋಸ್ಕರ ಜವಾಬ್ದಾರಿ ಕೊಟ್ಟು ಹೋಗ್ತಾರೆ. ಕೆಲವು ಕಡೆಯಲ್ಲಿ ಅತಿ ಜಟಿಲವಿದ್ದಾಗ ಸಿದ್ಧಾಂತ ಪ್ರಸಾದಕ್ಕೋಸ್ಕರ ವೇದಗಳು ಅದನ್ನು ಸಮರ್ಥನೆ ಮಾಡಿ ಕೂಡ ಮುಂದೆ ಹೋಗ್ತವೆ. ಅಂಥ ವೇದ ಮಂತ್ರಗಳು ಕೂಡ ಇವೆ. ಆದ್ದರಿಂದಾಗಿ ಎಷ್ಟನೇ ಪಾಯಿಂಟು ಸಂಖ್ಯೆ ಮರೆತೋಯ್ತು. ಆದ್ದರಿಂದಾಗಿ ಇಂಥ ಮತಗಳನ್ನು ಒಪ್ಪುವ ಅವಶ್ಯಕತೆ ಇಲ್ಲ.
ಹಾಗಾದರೆ ಯಾವುದು ಒಪ್ಪು ಅಂತಂತೀರಿ? ವೇದಗಳು ಪರಮಾತ್ಮನ ಗುಣಗಳನ್ನು ಹೇಳುವ ಜೊತೆಯಲ್ಲಿ ಅವನ ಸರ್ವೋತ್ತಮತ್ವವನ್ನು ಹೇಳ್ತವೆ. ವಿಷ್ಣು ಸರ್ವೋತ್ತಮ ಅಂತಂದರೆ ನಾವು ಸರ್ವೋತ್ತಮರಲ್ಲ ಅಂತ ತಿಳ್ಕೊಂಡಂಥವನು ತಾನಾಗೇ ನಿಶ್ಚಯವಾಗ್ತದೆ. ಇನ್ನು ಹೋಗಲಿ, ಅವ್ರು ಹೇಳಿದ್ವು ಒಪ್ಪೋಣ ಅಂತೇಳಿ, ತುಷ್ಯತು ದುರ್ಜನ್ಯಾಯನ ಅಂತಿಕೊಂಡಂತೇಳಿ ಅವ್ರು ಹೇಳಿದ್ದು ಒಪ್ಪೋಣ ಅಂತಂದರೂ ಕೂಡ ಭೂತಕಾಲದಲ್ಲಿ ಅವರಿಗೆ ನಾನು ಬ್ರಹ್ಮ ಅಂತ ಅನುಭವ ಇರೋದಿಲ್ಲ, ಮರಣವಾದ ಮೇಲೂ ಇರೋದಿಲ್ಲ, ಭೂತ ಮತ್ತು ಭವಿಷ್ಯತ್ ಕಾಲದಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನು ಸಿದ್ಧಾಂತ ಹೇಗೆ ಸ್ವೀಕಾರ ಮಾಡಬೇಕು? ಇದು 6ನೇ 7ನೇ ಪಾಯಿಂಟು. ಕೊನೆಯ ಪಾಯಿಂಟ್ ಅಂತಿಕೊಂಡಂತಂದರೆ ನಾನು ದೇವರು ಅಂತ ಒಪ್ಪತಕ್ಕಂಥವರು ಕೂಡ ಅವರಲ್ಲೂ ಅನೇಕ ರೀತಿಯಾಗಿರ್ತಕ್ಕಂಥ ನಾನು ಕುಲೀನ, ನಾನು ಅಕುಲೀನ, ನಾನು ಪಂಡಿತ, ನಿಂದ ಅಡ್ಡ, ಈ ರೀತಿಯಾಗಿರ್ತಕ್ಕಂಥ ಭೇದ ಅವರೇ ವ್ಯವಹಾರದಲ್ಲಿ ಕೂಡ ಭೇದವನ್ನೇ ವ್ಯವಹರಿಸ್ತಾರೆ. ಆದ್ದರಿಂದಾಗಿ ಅವರು ತಾವು ಹೇಳಿದ್ದಕ್ಕೆ ತಾವು ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ಅದು ಇಂಪ್ರ್ಯಾಕ್ಟಿಕಲ್ ಆಗಿದೆ ಅಂತ ತಿಳ್ಕೊಂಡಂತ ಹೇಳಿ, ಆದ್ದರಿಂದಾಗಿ ಪರಮಾತ್ಮನಲ್ಲಿರುತ್ತಷ್ಟು ಗುಣಗಳು ಜೀವನದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಜೀವ ಮತ್ತು ಪರಮಾತ್ಮ ಭಿನ್ನರು, ಅತ್ಯಂತ ಭಿನ್ನರು ಅಂತಿಕೊಂಡಂತನ್ನುವುದನ್ನೇ ನಾವು ಪ್ರಮಾಣಗಳಿಂದ ಯುಕ್ತಿಗಳಿಂದ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ಇಷ್ಟು ಪಾಯಿಂಟ್ಗಳು ತಂತ್ರಭಾಗವತ ನಮಗೆ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ವರಾಹ ಪುರಾಣದ ಒಂದು ಪ್ರಮಾಣ ಕೊಟ್ಟ ಆಚಾರ್ಯ ಹೇಳ್ತಾರೆ, ವೇದಗಳಲ್ಲಿ ಜೀವನಿಗೂ ಜಗತ್ತಿಗೂ ಭಗವಂತನು ಅಭೇದವನ್ನು ತಿಳಿಸುವ ಮೇಲಿನ ಮಾತಿನಲ್ಲಿ ಅಭೇದವನ್ನು ತಿಳಿಸುವ ಕೆಲವು ವಾಕ್ಯಗಳು ಸಿಗ್ತವೆ, ಜಗತ್ತು ಅಸತ್ಯ ಅಂತ ಹೇಳುವ ವಾಕ್ಯಗಳು ಸಿಗ್ತವೆ. ಆದರೆ ಈ ವಸ್ತುಗಳು ನಾನು ಜೀವ ಒಂದು ಅಂತನ್ನು ಸರ್ವಥಾ ತಿಳಿಸೋದಿಲ್ಲ. ಈ ಅಭಿಪ್ರಾಯ ವೇದಗಳಿಗೆ ಸರ್ವಥಾ ಇಲ್ಲ. ಯಾಕೆ? ನಾವು ಭಗವಂತನ ಅಧೀನವಾಗಿದ್ದೇವೆ, ಆದ್ದರಿಂದಾಗಿ ಅವನು ನಾವು ಒಂದೇ ಅಂತಕೊಂಡು ಹೇಳ್ಕೊತಕ್ಕಂಥ ಒಂದು ವ್ಯವಹಾರ ಇರದೆ ಅದನ್ನು ನಾವು ಆ ವ್ಯವಹಾರ ಅಂತೇಳಿ ತಿಳ್ಕೊಳ್ಬೇಕೆ ಹೊರತು ನಿತ್ಯವೂ ಇರತಕ್ಕಂಥ ಜಗತ್ತನ್ನು ಮಿಥ್ಯಾ ಅಂತ ತಿಳ್ಕೊಂಡಂತೇಳಿ ಹೇಳೋದು ಕೂಡ ಅಸಂಭವ. ಇದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಜೀವಸ್ಯ ಜಗತಶ್ಚೈವ ಯದೀಶಾ ಅಭೇದತೋ ವಚಃ. ವರಾಹ ಪುರಾಣ ಹೇಳ್ತದೆ, ಜೀವನಿಗೂ ಜಗತ್ತಿಗೂ ಮತ್ತು ಪರಮಾತ್ಮನಿಗೂ ವೇದ ಅಭೇದ ಹೇಳ್ತದೆ ಅಂತ ತಿಳ್ಕೊಂಡಂತ ಹೇಳಿದರೆ ಆಗ ಪರಮಾತ್ಮ ಬ್ರಹ್ಮ ಜಡ ಏನು ಅಂತ ತಿಳ್ಕೊಂಡಂತಂದಾಗ ಆಗ ನೀವೇನು ಹೇಳಬೇಕಾಗ್ತದೆ? ಅತಾತ್ವಿಕಂ ಜಗಚ್ಚೇತಿ. ಜಗತ್ತು ಇದು ಅತಾತ್ವಿಕ ಅಂತ ಹೇಳಬೇಕಾಗ್ತದೆ. ಅಂದರೆ ಜಗತ್ತು ಸತ್ಯ ಅಂತ ಒಪ್ಪಿದರೆ ಆ ಕಾಲದಲ್ಲಿ ಆವಾಗ ಪರಮಾತ್ಮ ನಾವು ಒಂದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಜೀವ ಪರಮಾತ್ಮ ಒಂದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಈ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವುದು ಯೋಗ್ಯವಾಗಿರತಕ್ಕಂಥದ್ದಲ್ಲ. ಜೀವಸ್ಯ ಜಗತಶ್ಚೈವ ಯದೀಶ ಅಭೇದತೋ ವಚಃ. ವೇದ ಮಂತ್ರಗಳು ಜೀವ ಜಗತ್ತಿನಲ್ಲಿರ್ತಕ್ಕಂಥ ಅಭೇದವನ್ನು ಹೇಳುವಂತಿದ್ದರೆ ಆ ಅರ್ಥಕ್ಕೆ ಒಂದೇ ಮಾತು ಅರ್ಥ ಮಾಡ್ಕೊಳ್ಬೇಕು, ಅವರು ಜೀವರ ಅಧೀನ ಅಂತ ಹೇಳಲಿಕ್ಕೆ ಆ ಮಾತುಗಳು ಹೊರಟಿವೆ ಅಂತ ತಿಳ್ಕೊಳ್ಬೇಕು. ಉದಾಹರಣೆಗೆ ಏನಪ್ಪ, ನಿಮ್ಮಪ್ಪ ಈ ಕಾರ್ಯವನ್ನು ಮಾಡಿದ್ದಾರೆ, ನೀನು ಯಾವ ಕಾರ್ಯವನ್ನು ಮಾಡಿದ್ದಿ? ನೀವೊಂದು ಕಾರ್ಯ ಮಾಡಿದ್ದಿ, ನಿಮ್ಮಪ್ಪ ಒಂದು ಕಾರ್ಯ ಮಾಡಿದ್ದಾನೆ, ನಿಮ್ಮ ಮನೇಲಿ ಫಂಕ್ಷನ್ ಆಯಿತು, ನಿಮ್ಮಪ್ಪ ಹಣ ಕೊಟ್ಟ, ನೀವು ಓಡಾಡಿ ಎಲ್ಲ ವ್ಯವಸ್ಥೆ ಮಾಡಿದಿ ಅಂತ ತಿಳ್ಕೊಂಡು ಅಂದಾಗ ಅವನು ಹೇಳ್ತಾನೆ, ಇಲ್ಲ ನಾನು ಅವರು ಒಂದೇ ರೀ, ಯಾರು ಮಾಡಿದ್ರು ಒಂದೇ ಕೆಲಸ, ಎಲ್ಲರೂ ಅಂತ ತಿಳ್ಕೊಂಡು ವ್ಯವಹಾರದಲ್ಲಿ ಹೇಳ್ತಾರೆ.
ನಾವಿಬ್ಬರು ಒಂದೇ ಅಂತ ಅನ್ನೋದು ಇದು ವ್ಯಾವಹಾರಿಕವಾಗಿರ್ತದೆ. ನಾನು ಅವರ ಅಧೀನ, ಆದ್ದರಿಂದಾಗಿ ಒಂದೇ ಅಂತ ತಿಳ್ಕೊಂಡಂತೆ. ಆಫೀಸಿನ ಮ್ಯಾನೇಜರ್ ಒಂದು ಕೆಲಸ ಮಾಡ್ತಾನೆ, ಅಸಿಸ್ಟೆಂಟ್ ಮ್ಯಾನೇಜರ್ ಒಂದು ಕೆಲಸ ಮಾಡ್ತಾನೆ, ಕ್ಲಾರ್ಕ್ ಒಂದು ಕೆಲಸ ಮಾಡ್ತಾನೆ. ಆದರೆ ಟೋಟಲ್ ಅದು ಆಫೀಸಿನ ಕೆಲಸ ಅಂತ ಅನ್ಸ್ಕೊಳ್ತದೆ. ಯಾಕೆ? ಬೇರೆ ಬೇರೆ ಅಧೀನರು ಮಾಡಿದ ಕೆಲಸವು ಯಾರು ಅಧೀನದಲ್ಲಿ ಮಾಡ್ತಾರೆ ಅವರದೇ ಕೆಲಸ ಅಂತ ತಿಳ್ಕೊಂಡಂತ ಅನ್ನೋದು ಅದು ಜಗತ್ತಿನಲ್ಲಿ ವ್ಯವಹಾರದಲ್ಲಿ ನಿರ್ಣಯಿತ. ಆ ರಾಜ ಯುದ್ಧದಲ್ಲಿ ಗೆದ್ದರೆ ರಾಜ ಒಬ್ಬನೇ ಯುದ್ಧ ಮಾಡಿರ್ತಾನೆ, ಸೈನಿಕರು ಯುದ್ಧ ಮಾಡಿರ್ತಾರೆ, ಸೇನಾಪತಿಗಳು ಯುದ್ಧ ಮಾಡಿರ್ತಾರೆ. ಆದರೆ ಅವನ ಅಧೀನದಲ್ಲಿದ್ದು ಯುದ್ಧ ಮಾಡಿದ್ದರಿಂದಾಗಿ ರಾಜ ಗೆದ್ದ ಅಂತಂತಾರೆ. ಹಾಗೆ ವೇದ ಮಂತ್ರಗಳು ಯಾವ ಮಂತ್ರಗಳಲ್ಲಿ ನಾನು ದೇವರು ಒಂದೇ ಅಂತಲೂ ತಿಳಿಸ್ತದೆ, ದೇವರ ಅಧೀನ ಅಂತಲೂ ಅರ್ಥವನ್ನು ಮಾಡಬೇಕು. ಯಾಕೆ ಅಂತ ತಿಳ್ಕೊಂಡಂತಂದರೆ ನಾವು ದೇವರು ಒಂದೇ ಹೇಗಾಗಲಿಕ್ಕೆ ಸಾಧ್ಯತೆ ಇದೆ. ಅನಂತ ಶಕ್ತಿ ಉಳ್ಳವನು ಅವನು, ಜಗತ್ತನ್ನು ಸೃಷ್ಟಿ ಮಾಡುವವನು ಅವನು. ನನಗೆ ಒಂದು ಗೊಂಬೆ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಮಾಡಿ ತೋರಿಸ್ತೀರಿ ಅಂತಂದರೆ ಹಗ್ಗ ಸೃಷ್ಟಿ ಮಾಡ್ತೀರಾ, ಆ ನಂತರ ಬಟ್ಟೆ ಸೃಷ್ಟಿ ಮಾಡ್ತೀರಾ, ಹೊಲಿಯುವ ಸೂಜಿಯನ್ನು ಸೃಷ್ಟಿ ಮಾಡ್ತೀರಾ, ಕಟ್ ಮಾಡೋ ಕತ್ತರಿಯನ್ನು ಸೃಷ್ಟಿ ಮಾಡ್ತೀರಾ, ಏನು ಮಾಡ್ತೀರ? ನಮಗೆ ಒಂದು ಸಣ್ಣ ವಸ್ತು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ, ಸೃಷ್ಟಿ ಮಾಡಿದ್ದನ್ನೇ ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ದೇವರು ಒಂದೇ ಅಂತಿಕೊಂಡಂತೆ ಯಾವ ಮುಖದಿಂದ ಹೇಳ್ತೀರಿ? ಅಭೇದಸ್ತು ಕುತಸ್ತಸ್ಯ ಪರಮಸ್ಯ ಅವರೇಣತು. ಆದ್ದರಿಂದಾಗಿ ವರಾಹಪುರಾಣ ಹೇಳ್ತದೆ, ವ್ಯವಹಾರದಿಂದಲೇ ನಮಗೆ ಗೊತ್ತಾಗ್ತದೆ ನಾನು ದೇವರು ಬೇರೆ ಬೇರೆ ಅಂತ ತಿಳ್ಕೊಂಡಂತೇಳಿ. ಅದಕ್ಕೋಸ್ಕರ ವೇದದ ಮಂತ್ರಗಳಿಗೆ ಮೇಲ್ಕಾಣಲಿಕ್ಕೆ ಅಭೇದ ಅಂತ ಕಾಣಿಸಿದಾಗ ಅವನ ಅಧೀನ ಅಂತ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತದೆ. ಏಕಂ ಏವ ಅದ್ವಿತೀಯಂ ಅಂತ ಒಂದೇ ಸಂಘದಲ್ಲಿ ಏಕ ಶಬ್ದಕ್ಕೆ ಏನು ಅರ್ಥ ಇದೆ? ಒಂದು ಅಂತೂ ಅರ್ಥ ಇದೆ, ಕೇವಲ ಅಂತೂ ಅರ್ಥ ಇದೆ, ಶ್ರೇಷ್ಠ ಅಂತೂ ಅರ್ಥ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಅನುಭವ ಹೇಗೆ? ಸೃಷ್ಟಿ ಮಾಡಿದ್ದೇವೆ ನಮಗಿಂತ ಶ್ರೇಷ್ಠ, ಆ ಅರ್ಥ ತಗೋಬೇಕೋಬಾರ್ದು. ಆದ್ದರಿಂದಾಗಿ ಏಕಂ ಅಂತಂದರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಅದ್ವಿತೀಯಂ ಅವನ ಸಮಾನರು ಯಾರೂ ಇಲ್ಲ ಅಂತವನು ಈ ರೀತಿಯಿಂದ ಅರ್ಥ ಮಾಡಬೇಕು. ಅಹಂ ಬ್ರಹ್ಮಾಸ್ಮಿ ಅಂತನ್ನೋ ಸಂದರ್ಭದಲ್ಲಿಯೂ ಕೂಡ ದೇವರನ್ನು ಹೊಗಳುವಾಗ ಈ ಮಂತ್ರ ಹೇಳಿದ ಒಬ್ಬ ಋಷಿ ಹೇಳ್ತಾನೆ, ನಾನು ನೀನು ಒಂದೇ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯತೆ ಇದೆ? ಅವನ ಆರಾಧ್ಯ, ಇವನು ಆರಾಧಕ. ಅದಕ್ಕೋಸ್ಕರ ಆ ಸಂದರ್ಭ ನೋಡಿಕೊಂಡು ಆ ಮಂತ್ರಗಳಿಗೆ ಪರಮಾತ್ಮನ ವರ್ಣನೆ ಅಂತ ತಿಳ್ಕೊಂಡಂತೇಳಿ ಆ ರೀತಿಯಲ್ಲಿ ಅರ್ಥ ಮಾಡಬೇಕು. ಯಾಕೆ ಈ ರೀತಿ ಅರ್ಥ ಯಾಕೆ ಮಾಡ್ತೀರಿ ಅನ್ನೋದಕ್ಕೋಸ್ಕರ ವರಾಹಪುರಾಣ ಅರ್ಥವನ್ನು ಕೊಡ್ತಾರೆ. ಇಲ್ಲ ಜಗನ್ಮಿಥ್ಯಾ ಅಂತ ತಿಳ್ಕೊಂಡಂತ ಹೇಳ್ತಾರಲ್ಲ, ಹೇಳ್ತಾನೆ ನಿಜ. ನನ್ನ ಮಾತು ನೀ ಕೇಳಕತ್ತಿಯಲ್ಲ, ನಾನು ಹೇಳೋನು ಸತ್ಯನೂ ನಿಜ ಸುಳ್ಳು ಹೇಳು. ಸತ್ಯ ಅಂತಂದರೆ ಜಗತ್ ಮಿಥ್ಯೆ ಹೇಗಾಯ್ತು? ನೀನಿದ್ದದ್ದು ಸತ್ಯ, ನಾನಿದ್ದದ್ದು ಸತ್ಯ, ಅನುಭವಕ್ಕೆ ಬರ್ತಾ ಇದೆಯಲ್ಲ, ಇದು ಮಿಥ್ಯ ಹೇಗೆ ಹೇಳು? ನಾನು ಜಗತ್ತು ಮಿಥ್ಯಾ ಅಂತ ತಿಳ್ಕೊಂಡಂತ ಹೇಳ್ತಕ್ಕಂಥ ಸಿದ್ಧಾಂತ ಒಂದು ಗಿಡದ ಕೆಳಗೆ ಒಬ್ಬರು ಅದ್ವೈತವನ್ನು ಒಪ್ತಕ್ಕಂಥವ್ರು ಹೇಳ್ತಾ ಇದ್ರಂತೆ, ಪ್ರವಚನ ಹೇಳ್ತಾ ಇದ್ರಂತೆ. ಅಷ್ಟರಲ್ಲಿ ಆನೆ ಬಂತು, ಜೋರಾಗಿ ಹೊಡ್ಕೋತ ಬಂತು. ಎಲ್ಲಿ ತೊಳಿತಾನೆ ಶಿಷ್ಯರು ಎದ್ದು ಹೊಡಿದ್ರು, ಗುರುಗಳು ಎದ್ದು ಓಡೋಗ್ಬಿಟ್ರು. ಆನೆ ಹೋದ್ಮೇಲೆ ಮತ್ತೆ ಬಂದು ಕೂತ್ಮೇಲೆ ಶಿಷ್ಯರು ಕೇಳಿದ್ರು, ಇಲ್ಲ ಮತ್ತು ಜಗತ್ ಮಿಥ್ಯೆ ಅಂತಂದರೆ ಆನೆಯೂ ಮಿಥ್ಯೆ ಆಯಿತು, ಅದು ಬಂದಾಗ ನಾವು ಯಾಕೆ ಓಡೋದೆವು? ನೀವು ಓಡೋದು, ನಾವು ಓಡೋದಿವಲ್ಲ. ಅದಕ್ಕೆ ಗುರು ಹೇಳಿದಂತೆ, ಗಜಾಗಮನಮಪಿ ಮಿಥ್ಯಾ ಅಸ್ಮತ್ ಪಲಾಯನಪಿ ಮಿಥ್ಯಾ. ಅದು ಬಂದದ್ದು ಸುಳ್ಳು, ನಾವು ಹೋಗಿದ್ದು ಸುಳ್ಳು. ಸುಮ್ಮನೇನೋ ಭ್ರಮ ಇದೆ, ನಮಗೆ ಬಂತು ಅಂತ ಭ್ರಮ, ನಾವು ಓಡೋದು ಅಂತ ಭ್ರಮ ಇದೆ ಅಂತ. ಇಂಥವ್ರ ಮಾತಿಗೆ ಏನು ಹೇಳಬೇಕು?
ಅವರೇ ಭ್ರಮದಲ್ಲಿದ್ದಾರೆ ಅಂತ ಹೇಳ್ಬೇಕಷ್ಟೆ. ಆದ್ದರಿಂದಾಗಿ ದಿನಾಲು ಜಗತ್ತಿನ ಅನುಭವ ನಮಗೆ ಬರೋದರಿಂದಾಗಿ ನಾನು ದೇವರು ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಗುಣ ಏವ ಅಭಿಜಾತ್ಯಾಖ್ಯಾ ತದ್ವಾನೇವಿ ಹಿ ಜಾತಿಮಾನ್ ಅಥೋ ಅಭಿಜಾತ್ಯಮಾನ್ ವಿಷ್ಣು ತದನ್ನೇತು ಉಪಚಾರತಃ. ಒಳ್ಳೆಯ ಕುಲದಲ್ಲಿ ಜನ್ಮ ಪಡೆಯಬೇಕಾಗಿದ್ದರೆ ತಪಸ್ಸು ಮಾಡಬೇಕು, ಧ್ಯಾನ ಮಾಡಬೇಕು, ಪುಣ್ಯದ ಕಾರ್ಯಗಳನ್ನು ಮಾಡಬೇಕು. ಆದ್ದರಿಂದಾಗಿ ಇವೆಲ್ಲ ಅಭಿಜಾತ ಗುಣಗಳು ಅಂತ ಅನಿಸ್ಕೊಳ್ತವೆ, ಹುಟ್ಟಿನಿಂದ ಬಂದಿರತಕ್ಕಂಥ ಗುರುಗಳು ಅನ್ನಿಸ್ತವೆ. ಅಂಥವನಿಗೆ ಜಾತಿ ಮಾನ್ ಅಂತ ಹೇಳಿ ಹೇಳ್ತದೆ ಶಬ್ದ ನಿರ್ಣಯ ಅಂತನೂ ಗ್ರಂಥ. ಆದರೆ ತಪಸ್ಸು ಯಾರನ್ನು ಕುರಿತು ಚಿಂತನೆ ಮಾಡ್ತೀವಿ ಅದರ ಪ್ರತಿಪಾದ್ಯನ ಯಾರು? ದೇವರು. ಯಾರನ್ನು ಕುರಿತುಕೊಂಡು ಧ್ಯಾನ ಮಾಡ್ತೇವೆ? ದೇವರನ್ನು ಕುರಿತುಕೊಂಡು. ಅಂದ ಮೇಲೆ ತಪಸ್ಸಿನ ಪ್ರತಿಪಾದ್ಯ ದೇವರೇ. ನಮಗೆ ನಂತರ ನಾವು ತಪಸ್ಸು ಮಾಡುವಂಥ ಹೆಸರು ಬಂದಿದೆ. ಆದರೆ ಮೊಟ್ಟ ಮೊದಲು ಪರಮಾತ್ಮ ತಾನು ತನ್ನ ಧ್ಯಾನದಿಂದ ಜಗತ್ತನ್ನು ಹುಟ್ಟಿಸ್ತಕ್ಕಂಥ ವ್ಯಕ್ತಿ. ನಮಗಿರ್ತಕ್ಕಂಥ ಹೆಸರು ಉಪಚಾರತಃ ಬಂದಿದೆ. ನನಗೆ ಕರೀತಾರೆ, ಪ್ರವಚನಕಾರ ಅಂತ ತಿಳ್ಕೊಂಡು ಕರೀತಾರೆ. ಪ್ರವಚನಕಾರ ಅಂತ ನನಗೆ ಕರೆದರು. ಆದರೆ ಈ ಪ್ರವಚನಕಾರತ್ವ ಸ್ವಾಭಾವಿಕವಾಗಿದ್ದದ್ದು ಭಗವಂತನಿಗೆ. ಮೊಟ್ಟ ಮೊದಲು ಹಯಗ್ರೀವ ರೂಪದಿಂದ ಜಗತ್ತಿಗೆ ವೇದವನ್ನು ಕೊಟ್ಟನು ಅವನು ಪ್ರವಚನಕಾರ. ಅವನಿಂದ ನಮಗೆ ಏನೋ ಹೆಸರು ಬಂದಿದೆ. ಆದರೆ ಪರಿಪೂರ್ಣತ್ವ ಪ್ರವಚನಕಾರತ್ವ ಪರಮಾತ್ಮನಲ್ಲೇ ಇದೆ. ಅದೇ ರೀತಿಯಾಗಿ ಪ್ರತಿಯೊಂದು ವಸ್ತುವಿನಲ್ಲಿ ಏನು ಗುಣಗಳಿವೆ. ಸಿರಿವಂತ, ಇವನ ಹತ್ರ ಇರುವ ಸಿರಿ ಲಿಮಿಟೆಡ್, ಅವನು ಸಿರಿ ಅನಂತ ಸಿರಿವಂತ. ಆದ್ದರಿಂದಾಗಿ ಎಲ್ಲದಕ್ಕೂ ಮೂಲ ಪರಮಾತ್ಮನಾದ್ದರಿಂದಾಗಿ ಪರಮಾತ್ಮನ ಅಧೀನವಾದದ್ರಿಂದ ನಾವು ನೀವು ಒಂದು ಹೇಳ್ತಕ್ಕಂಥ ಒಂದು ಪ್ರಘಾತ ಇದೆ. ಆದರೆ ನಾವು ಎಂದಿಗೂ ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ತಪ್ಪದೆ ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಹೀಗೆ 2 ಶ್ಲೋಕದ ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಆಚಾರ್ಯರು ಅದರ ಸಮಾನತೆ ಉಳ್ಳ ಒಂದು ಶ್ರುತಿಯನ್ನು ಕೂಡ ಕೊಟ್ಟರು. ಆನಂತರ ವರಾಹ ಪುರಾಣದ ವಿಚಾರವನ್ನು ಕೊಟ್ಟರು, ಶಬ್ದ ನಿರ್ಣಯದ ಶ್ಲೋಕವನ್ನು ಕೂಡ ಕೊಟ್ಟರು. ಇವುಗಳು ನಮಗೇನು ತಿಳಿಸಿಕೊಡ್ತವೆ ಅಂತಂದರೆ, ಯಾವುದೇ ಪರಿಸ್ಥಿತಿಯಲ್ಲಿ ನಾವು ದೇವರಾಗಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಅನುಭವಕ್ಕೆ ಬರುವ ಈ ಜಗತ್ತು ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ತರ್ಕದಿಂದ ಹೇಳ್ತಕ್ಕಂಥವರ ಮಾತು ಎಂದಿಗೂ ಸ್ವೀಕಾರ್ಯವಲ್ಲ. ಇದನ್ನು ಇನ್ನು ಕೃಷ್ಣ ಪರವಾಗಿ ಅರ್ಥವನ್ನು ಮಾಡಿ ತೋರಿಸ್ತಾರೆ. ಕಾಲೇನ್ ಅಂತ ಹೇಳ್ತಾಳೆ, ಹೇ ಈಚತ ಈಚತ ಅಂದ್ರೇನು? ರಮಾದೇವಿಯಿಂದ ಬೇಡಲ್ಪಡುವವನೇ. ಅಂದರೆ ರಮಾದೇವಿ ನಿನಗೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಇದಂ ಕಾಲೇನ ಹೆಂಡ್ತಿ ಹೇಳ್ತಾ ಇದ್ದಾಳೆ, ಈ ಕಾಲೆಯನ ಶರೀರವು ಅಪಿ ಆಗಿದೆ. ನೀನು ಹೇಳಿದ್ನಲ್ಲ ಅಪಿ ಶಬ್ದಕ್ಕೇನು? ಪಾಲನಾತ್ ಪಿ ನ ಪಿ ಅಪಿ. ನಿನ್ನನ್ನು ಬಿಟ್ಟು ಬೇರೆ ಪಾಲಕರು ಇದಕ್ಕೆ ಯಾರೂ ಇಲ್ಲ. ದೇವರು ಹೊರತು ಜಗತ್ತನ್ನು ಪಾಲಿಸ್ತಕ್ಕಂಥವ್ರು ಯಾರೂ ಇಲ್ಲ. ಹಾಗೆ ಈಗ ಉಳಿಸಿದರೆ ನೀನೇ ಉಳಿಸ್ತಿ, ಕೊಂದರೆ ನೀನೇ ಕೊಲ್ತಿ.
ಪರಮಾತ್ಮ ಇವನನ್ನು ಕೊಲ್ತಾನೋ, ಪರಮಾತ್ಮ ಇವನನ್ನು ರಕ್ಷಣೆ ಮಾಡ್ತಾನೆಯೋ, ನಮ್ಮಲ್ಲೇನು ಚರ್ಚೆ ನಡೆದಿದೆ. ಪರಮಾತ್ಮ ಇದು ನಮ್ಮ ತರ್ಕಗಳು, ಊಹೆಗಳು. ನಿನ್ನ ಮನಸ್ಸಿನಲ್ಲಿ ಏನಿದೆ ನಾವು ಹೇಗೆ ತಿಳ್ಕೊಳ್ಳಿಕ್ಕೆ ಸಮರ್ಥ ಆಗ್ತದೆ? ನಿನ್ನ ಮನಸ್ಸಿನಿಂದ ನಾವು ತಿಳ್ಕೊಳ್ಳಿಕ್ಕೆ ಆಗೋಂಗಿಲ್ಲ. ಅಂಥ ಬುದ್ಧಿ ಹಾಕುವ ನಮಗೆಲ್ಲಿದೆ? ಆದ್ದರಿಂದ ಹೇ ತತ, ಸರ್ವತ್ರ ವ್ಯಾಪ್ತನಾದ ಜಗದಿನ ತಂದೆ, ನಮಗೆ ಮನಸ್ಸಿನಲ್ಲಿ ಇನ್ನೂ ವಿಚಾರ ಇದ್ದೇ ಇದೆ. ವಿಕಲ್ಪ ಉಷಿತ, ಪರಮಾತ್ಮ ಕೊಲ್ಲೂಬಹುದು, ಪರಮಾತ್ಮ ಉಳಿಸಲೂಬಹುದು ಅಂತ ತಿಳ್ಕೊಂಡು ಅಂತ ಹೇಳಿ ಈ ಎರಡು ವಿಕಲ್ಪ ಅಂತೇನಿದೆ, ಈ ಒಂದು ರೀತಿಯಾದಂಥ ಲಿಂಗರಿಂಗ್ ನಮ್ಮ ಮನಸ್ಸಲ್ಲಿ ಇವತ್ತಿಗೂ ಇದೆ. ಅಷ್ಟೇ ಅಲ್ಲ, ಇವನನ್ನು ನೀನು ಯಾಕೆ ಉಳಿಸಬೇಕು? ಮೊದಲೇ ವಿಕಲ್ಪ ಏನಿದೆ, ಉಷಿತಃ, ಇವನು ಉಳಿತಾನೋ ಇಲ್ಲೋ, ಅಥವಾ ಜೀವನ್ ಉಷಿತಃ, ಅಥವಾ ಉಳಿದು ಮತ್ತೆ ಪುನಃ ಜೀವಂತ ಇರ್ತಾನೋ ಇಲ್ಲೋ, ಉಳಿತಾನೋ ಇಲ್ಲೋ, ಅಥವಾ ಉಳಿದು ಉಳಿದು ತನ್ನ ಕೆಲಸ ನಡೆಸ್ತಾನೋ ಇಲ್ಲೋ, ಎರಡೂ ವಿಕಲ್ಪ ಇದೆ. ಇದು ಯಾವುದು ನಿರ್ಣಯ ಅಂತ ಅನ್ನೋದು ನೀನೇ ನಿರ್ಣಯ ಮಾಡ್ತಕ್ಕಂಥ ವ್ಯಕ್ತಿ. ಉಳಿದು ನಾವು ಏನು ಮಾಡಿದ್ರು ಈಗ ಕೃಷ್ಣ ಉಳಿಸ್ಬೋದು ಅಂತ ಅನ್ನೋದು, ಕೃಷ್ಣ ಉಳಿಸಂಗಿಲ್ಲ ಅಂತ ಅನ್ನೋದು ಇವೆಲ್ಲ ನಮ್ಮ ಕಲ್ಪನೆಗಳು ಎಂದಿಗೂ ಸತ್ಯವಾಗೋದಿಲ್ಲ. ತರ್ಕಗಳಿಗೆ ಬಾಧೆ ಬರ್ತದೆ. ಆದ್ದರಿಂದಾಗಿ ತಸ್ಮೈ ವಿಕಲ್ಪ ಉಷಿತಃ, ಪರಮಾತ್ಮನ ಏನು ಮಾಡ್ತೀಯ ಅಂತನ್ನೋದು ಇದು ನಮ್ಮಲ್ಲಿರ್ತಕ್ಕಂಥ ಒಂದು ತರ್ಕಕ್ಕೆ ಕಾರಣೀಭೂತವಾಗಿದೆ. ಅಹಮಂಧ ಇಲ್ಲ, ಕಾಳಿಯನನ್ನು ಮರ್ದನ ಮಾಡ್ತಾ ಇದ್ದೆ ಯಾಕೆ? ಅವನು ಜಗತ್ತಿಗೆ ಅಪಕಾರ ಮಾಡಿದ್ದಾನೆ, ನಿಜ. ಅವನಿಗೆ ಕಣ್ಣಿಲ್ಲ, ದಡ್ಡ, ಮೂರ್ಖ. ಅಹಂಕಾರದಿಂದ ಯುಕ್ತನಾಗಿರ್ತಕ್ಕಂಥವನು ಅವನು ಆಯಿತು, ಅವನ ಬಂಧುಗಳಾದ ಹಾವು ಕೂಡ ಅದೇ ರೀತಿಯಾಗಿರ್ತಕ್ಕಂಥವರು. ಮತ್ತೆ ಅವರು ಇಷ್ಟು ಶ್ರೀಕೃಷ್ಣ ಶಿಕ್ಷೆ ಕೊಟ್ಟು ಒಂದು ವೇಳೆ ಉಳಿಸಿದರೆ ತಮ್ಮ ಅಹಂಕಾರವನ್ನು ಬಿಟ್ಟು ಸರಿಯಾಗಿ ಇರ್ತಾರೋ ಇಲ್ಲವೋ ಅದರ ಬಗ್ಗೆ ನಮ್ಗೆ ಸಂಶಯ ಇದೆ. ಹೋಗಲಿ, ಅವನು ಪರಮಾತ್ಮ ಉಳಿಸಿದರೆ ಮುಂದೆ ಇವನು ವಿಷವನ್ನು ಕಾರದೆ ಸರಿಯಾಗಿರ್ತಾನೋ ಇಲ್ವೋ ಅಂತ ಒಂದು ಸಂಶಯ ಬೇರೆ ಇದೆ. ಅಥವಾ ಸರಿಯಾಗಿ ಇರಂಗಿಲ್ಲ, ಸರಿಯಾಗಿ ಆಗ್ತಾನೆ ಅಂತನೂ ಒಂದು ಸಂಶಯ ಇದೆ, ಸರಿ ಆಗೋದಿಲ್ಲ ಅಂತ ಸಂಶಯ ಇದೆ. ಪರಮಾತ್ಮ ಇನ್ನು ಕಾಲಿಯೇ ಹೇಳಬೇಕು, ನಾನು ಸರಿ ಇರ್ತೇನೆ ಅಂತ ತಿಳ್ಕೊಂಡಂತೇಳಿ. ಅವನು ಹೇಳಬೇಕು ಅಂತ ತಿಳ್ಕೊಂಡಂತಂದರೆ ತವೋರು ವೃತ್ತಿ ಬಿ ಅವನ ಮೇಲೆ ಕುಣಿಲಿಕ್ಕತ್ತೆ ಪರಮಾತ್ಮ ನೀನು. ಆದ್ದರಿಂದಾಗಿ ಅವನಿಗೆ ಮಾತನಾಡಲಿಕ್ಕೆ ಆಗ್ತಾಯಿಲ್ಲ. ನಿನ್ನ ಆ ಭಾರದ ವೇಗವನ್ನು ಸಹಿಸಲಾಗದೆ ಭಾರತಿ ಭ್ರಮತಿ, ಅವನ ಬಾಯಿನ ಶಬ್ದ ಹೊರಡ್ತಾ ಇಲ್ಲ. ಆದ್ದರಿಂದ ಅವನೇನು ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಈಗ ಸದ್ಯಕ್ಕೆ ಅವನು ಏನು ಮಾಡ್ತಾನೆ ಅಂತ ಅನ್ನೋದು ತರ್ಕಕ್ಕೆ ಒಳಗಾಗಿದ್ದರಿಂದಾಗಿ ಇದು ಸಿದ್ಧಾಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಪರಮಾತ್ಮ ಒಂದು ಕೆಲಸ ಮಾಡಿಬಿಡು, ನಮ್ಮ ಈ ತರ್ಕವನ್ನು ಮುಗಿಸ್ಬಿಡು. ಯಾಕೆ? ತಪ್ಪು ಮಾಡಿದ್ದಾನೆ, ಕ್ಷಮಿಸಿಬಿಡು, ಉಳಿಸ್ಬಿಡು. ಪರಮಾತ್ಮ ಉಳಿಸ್ತಾನೆ ಅಂತ ತಿಳ್ಕೊಂಡಂತನೂ ಸಿದ್ಧಾಂತಕ್ಕೆ ನಾವು ಬರ್ತೀವಿ. ಅಂದರೆ ಇಲ್ಲಿ ಏನು ಹೇಳಬೇಕಾಗಿದೆ ಅಂತಿಕೊಂಡಂತಂದರೆ, ಹೇಗೆ ಶ್ಲೋಕದಲ್ಲಿ ತರ್ಕಗಳು ಸುಳ್ಳಾಗ್ತದೆ, ತರ್ಕಗಳು ವ್ಯಭಿಚರಿತವಾಗ್ತದೆ, ಪರಮಾತ್ಮನ ಇಚ್ಛೆ ಒಂದೇ ಸತ್ಯ ಅಂತ ತಿಳ್ಕೊಂಡಂತೇಳಿ ಅಲ್ಲೇನು ಬಂತು, ಇಲ್ಲಿಯೂ ಅದೇ ಪರಿಸ್ಥಿತಿ ಇದೆ. ಪರಮಾತ್ಮ ನಾವಂತ ಇದೆ, ಪರಮಾತ್ಮ ಈಗ ನರ್ತನ ನಿಲ್ಲಿಸ್ತಾನೆ, ಈಗ ಅವನನ್ನು ಉಳಿಸ್ತಾನೆ. ಮತ್ತೊಂದು ಕ್ಷಣಕ್ಕೆ ಅನಿಸ್ತದೆ ರಕ್ತ ಕಾಲಕ್ಕೆ ತಾನೆ ಅವನೊಳಂಗಿಲ್ಲ ಬಿಡು ಅಂತ ತಿಳ್ಕೊಂಡಂತೇಳಿ. ಹೋಗಲಿ,
ಉಳಿಸಿದರೂ ಅವನು ಒಳ್ಳೆಯವನಾಗಿ ಉಳಿತಾನೋ ಇಲ್ಲೋ ಅದ್ರ ಬಗ್ಗೆ ನಮ್ಗೆ ಸಂಶಯ ಇದೆ. ಅವಂತೂ ಹೇಳೋ ಪರಿಸ್ಥಿತಿಯಲ್ಲಿಲ್ಲ, ಅವನ ಮೇಲೆ ಕುಣಿತಾ ಇದೆ ಪರಮಾತ್ಮ. ಆದ್ದರಿಂದಾಗಿ ಇದನ್ನು ನಿರ್ಣಯವನ್ನು ಮಾಡ್ತಕ್ಕಂಥವ್ನು ನೀನೇ. ಯಾಕೆ? ನೀನು ತರ್ಕಾತೀತನಾಗಿರ್ತಕ್ಕಂಥ ವ್ಯಕ್ತಿ. ನೀನು ಇಚ್ಛೆ ಮಾಡಿದರೆ ಅವನು ಉಳಿತಾನೆ, ಇಲ್ಲದೆ ಇದ್ದರೆ ಇಲ್ಲ. ಅದು ಒಂದು ಕೆಲಸ ಮಾಡಿಬಿಡಲ್ಲ ಪರಮಾತ್ಮ, ಅವನನ್ನು ಉಳಿಸ್ಬಿಡು ಅಂದರೆ ನಮ್ಮ ತರ್ಕವನ್ನು ನಿಂತು ಹೋಗ್ಬಿಡ್ತದೆ. ನೀನು ಅನುಗ್ರಹದಿಂದ ಒಳ್ಳೆಯವನಾಗಿದ್ದೇ ಇದ್ಬಿಡ್ತಾನೆ ಅಂತ ಹೇಳ್ಕೊಂಡಂತ ಹೇಳಿ ಈ ಶ್ಲೋಕಕ್ಕೆ ಈ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು, ಅಂದರೆ ತರ್ಕಗಳು ಇಲ್ಲ ಪ್ರತ್ಯಕ್ಷ ಸಹಾಯದಿಂದ ಯುಕ್ತ ಆಗಿರಬೇಕು, ಇಲ್ಲ ಆಗಮದ ಸಹಾಯದಿಂದ ಯುಕ್ತವಾಗಿರಬೇಕು. ಇಲ್ಲದೇ ಇದ್ದರೆ ತರ್ಕಗಳಿಗೆ ಹಿಂದೆ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಕೊನೆ ತನಕ ಉಳಿತದೆ, ಯಾವ ನಿರ್ಣಯಕ್ಕೂ ಬರಲಿಕ್ಕೆ ಆಗೋದಿಲ್ಲ. ಆದರೆ ಸರ್ವತ್ರ ವ್ಯಾಪ್ತನಾದಂಥ ಸರ್ವಶ್ರೇಷ್ಠನಾದ ಪರಮಾತ್ಮ ಇವನು ಈ ನಮ್ಮ ತರ್ಕಗಳನ್ನು ದೂರೀಕರಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ಅವನ ಚಿಂತನೆಯಿಂದ ತರ್ಕದ ಭ್ರಮೆಯಲ್ಲಿ ಬೀಳದೆ ಉತ್ತಮವಾದ ಸಿದ್ಧಾಂತವನ್ನು ಪಡೆದು ನಾವು ಮೋಕ್ಷಕ್ಕೆ ಹೋಗ್ತೇವೆ ಅನ್ನೋ ಶ್ಲೋಕಾರ್ಥವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಏನು ಗೋಪಿಕಾಸ್ತ್ರೀ ಹೇಳ್ತಾರೆ, ಭಗವಂತ ನಿನ್ನ ಸಂದರ್ಭ ಹೇಗಿದೆಯಲ್ಲ, ನಮ್ಮ ಕಲ್ಪನಾತೀತವಾದ ರೀತಿಯಲ್ಲಿ ನೀನು ವ್ಯವಹರಿಸ್ತಿ. ನಮ್ಮ ತರ್ಕಗಳು ನಿನ್ನನ್ನು ಸರಿಯಾಗಿ ದೇವರು ಹೀಗಿದ್ದಾನೆ ಅಂತ ಹೇಳಲಿಕ್ಕೆ ನಮ್ಮ ತರ್ಕಗಳು ಸಮರ್ಥವಾಗಿಲ್ಲ ಅನ್ನೋ ಅಭಿಪ್ರಾಯದಂತೆ ಸತ್ಯಧರ್ಮ ತೀರ್ಥರು ಅರ್ಥವನ್ನು ಮಾಡ್ತಾರೆ. ನಹಾರ್ ರಾತ್ರೌ ನ ತ್ಯಜೇತ್. ಪರಮಾತ್ಮ ನಮ್ಮನ್ನು ರಾಸಕ್ರೀಡೆ ಕರೆದ. ರಾಸಕ್ರೀಡೆ ಆಡ್ತಾ ಇರೋ ಗಂಡವನ್ನು ಬಿಟ್ಟು ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೇವೆ. ಅವರು ನಮ್ಮ ಕೈ ಬಿಟ್ಟರು ಬಿಡಲಿ, ಕೃಷ್ಣ ನಮ್ಮ ಕೈ ಬಿಡೋದಿಲ್ಲ ಅಂತ ನಾವೇನು ತರ್ಕ ಮಾಡಿದ್ದೇವಲ್ಲ, ಈಗ ನಮಗೆ ಅಹಂಕಾರ ಬಂದಿದೆ ಅಂತ ಬಿಟ್ಟು ಹೋಗ್ಬಿಟ್ಟೆ. ಇತಿ ತರ್ಕ ವ್ಯಭಿಚಾರಂತೆ. ಎಲ್ಲ ತರ್ಕಗಳು ಸುಳ್ಳಾಗ್ಬಿಟ್ಟು, ಯಾಕೆ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟೆ. ಉಭಯದೃಗ ವ್ಯವಹಿತೆಯೇ. ನೀನು ಸರ್ವತ್ರ ವ್ಯಾಪ್ತನಾಗಿದ್ದೆ ಅಂತ ಕಾಣಿಸ್ತದೆ, ಅದು ನಮ್ಮ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ. ಇಲ್ಲ, ಪರಮಾತ್ಮ ಒಬ್ಬಳು ಭಕ್ತಳ ಜೊತೆಗೆ ಹೋಗಿದ್ದಾನೆ, ಉಳಿದವ್ರಿಗೆ ಅಹಂಕಾರ ಬಂದಿತ್ತು, ಅವಳಿಗೆ ಬಂದಿರಲಿಲ್ಲ ಅನ್ನೋ ಕಥೆ ಆಗೇನು ಬರ್ತದೆ. ಇದು ಸತ್ಯ ಅಂತ ಒಪ್ಪಿದರೆ ಯಾತು ಉರುವೃತ್ತಿಭಿ, ಯಾವಳು ಭಕ್ತಿಯಿಂದ ನಿನ್ನ ಜೊತೆಗೆ ಬಂದಿದ್ದಾಳೆ ಅವಳು ಕೂಡ ಭಾರತಿ, ಅವಳಿಗೂ ಮೋಹ ಬರ್ತದೆ ಪರಮಾತ್ಮ. ಅವಳು ನಮ್ಮನ್ನು ಹೇಗೆ ನಿತ್ಯನಾಗಿ ನಮ್ಮ ಜೊತೆ ಕೊನೆಯವರೆಗೆ ಇರಲಿಲ್ಲ, ಅವಳ ಜೊತೆಗೂ ನೀನು ಇರೋದಿಲ್ಲ. ಮುಂದೆ ಅಹಂಕಾರ ಬಂದ ಕ್ಷಣಕ್ಕೆ ಅವಳನ್ನು ನೀನು ಬಿಟ್ಬಿಡ್ತಿ. ಇದು ಕೂಡ ನಮ್ಮ ತರ್ಕವೇ ಪರಮಾತ್ಮ. ಆಗ ನಮ್ಮಂತೆ ಅವರು ಕೂಡ ವಿರಹಿತಳಾಗಿ ತಿರುಗ್ತಾಳೆ. ಇದಮಗ್ರೆ ಹೇ ಅನಿಮಿತ್ತ. ಪರಮಾತ್ಮ ನೀನು ಸರ್ವೋತ್ತಮ. ಈ ನಮ್ಮ ತರ್ಕದ ಸ್ಥಿತಿಯನ್ನು ದೂರ ಮಾಡಿಬಿಡು. ಪರಮಾತ್ಮ ಬರ್ತಾನೋ ಇಲ್ಲೋ, ಬಂದೇ ಬರ್ತಾನೆ. ನಾವು ಭಕ್ತರು, ತಪ್ಪದೇ ಬರ್ತಾನೆ. ಆದರೆ ಬಿಟ್ಟು ಹೋಗಿದ್ದಾನೆ, ಆದ್ದರಿಂದ ನಾವು ಅಭಕ್ತರು. ಇವೆಲ್ಲ ಏನು ತರ್ಕ ಅಂತಂದರೆ ಅನಿಶ್ಚಿತವಾಗಿರ್ತಕ್ಕಂಥ ವಿಚಾರ ಸರಣಿ ಅಂತಿಕೊಂಡಂತೇನಿದೆ. ಈ ಪರಮಾತ್ಮ ನೀನು ನಮಗೆ ದರ್ಶನವನ್ನು ಕೊಟ್ಟು ಈ ತರ್ಕವನ್ನು ನೀನು ದೂರ ಮಾಡಿಬಿಡು. ನಮ್ಮಲ್ಲಿರ್ತಕ್ಕಂಥ ಅತಃ ಅಸ್ಮಾತ್ ಅಂತರ, ನಮ್ಮಲ್ಲಿರ್ತಕ್ಕಂಥ ಏನು ದೂರೀಕರಣ ಅಂತಿಕೊಂಡಂತೇನಿದೆ ಇದನ್ನು ದೂರೀಕರಿಸಿಬಿಡು, ನಮ್ಮನ್ನು ಸಂರಕ್ಷಣೆ ಮಾಡು ಅಂತ ಮಾಡ್ತಾರೆ. ಆನಂತರ ಮತ್ತೆ ಹೇಳ್ತಾರೆ, ಇಲ್ಲ ಪರಮಾತ್ಮ ನೀನು ಯಮುನಾ ನದಿ ದಂಡೆಯಲ್ಲಿ ಏಕರಸೆ
ಬುಧಾಹ ಯಾಂತಿ. ಜ್ಞಾನಿಗಳು ತೀರ್ಥಕ್ಷೇತ್ರದಲ್ಲಿ ಯಮುನಾ ನದಿ ತೀರದಲ್ಲಿ ತಪಸ್ಸನ್ನು ಮಾಡಿದರೆ ನಾವು ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಯಮುನಾ ಸ್ನಾನ ಯಮುನಾ ಪಾನ ಮಾಡಿಕೊಂಡು ಇಲ್ಲಿ ತಪಸ್ಸು ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತ ತಿಳ್ಕೊಂಡಂತನ್ನುವ ತರ್ಕದಿಂದ ಬರ್ತಾರೆ. ನದಿ ಪವಿತ್ರ ಉದ್ಧಾರಕ ಅಂಥೇಳಿ. ಆದರೆ ದ್ರವಿಣ ಜಾತಿ ವಿಕಲ್ಪತೈ ಅಂತರ. ಆದರೆ ಇಲ್ಲಿ ಖಾಲಿಯ ಮನೆ ಮಾಡಿಕೊಂಡು ತನ್ನ ಸಂಪೂರ್ಣ ಸಂಸಾರದ ಜೊತೆಗೆ ಇಲ್ಲಿ ವಾಸ ಮಾಡಿದ್ದಾನೆ. ವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬರ್ತಾರೆ, ವಿಷಪೂರಿತ ನೀರು ಕುಡಿತಾರೆ, ದಂಡೆ ಮೇಲೆ ಸತ್ತು ಬೀಳ್ತಾರೆ. ಆಗ ಅವರು ಯಮುನಾ ನದಿ ತೀರದಲ್ಲಿ ನಾವು ಮಾಡ್ತಕ್ಕಂಥ ತಪಸ್ಸಿನಿಂದ ಉತ್ತಮ ಗತಿ ಸಿಗ್ತದೆ ಅಂತ ಅವ್ರ ತರ್ಕ ಸುಳ್ಳಾಗಿ ಬಿಡ್ತಾರೆ. ಅವರ ತರ್ಕ ಸುಳ್ಳಾಗಬಾರ್ದು ಪರಮಾತ್ಮ. ಯಾಕೆ ಜ್ಞಾನಿಗಳಿದ್ದಾರೆ. ಅದರಿಂದ ಏನು ಮಾಡು ಅಂತ ತಿಳ್ಕೊಂಡಂತಂದರೆ ವಿತತ ಮನೋವಿಲಾಸಂ ಏನಂ ಅವ. ಅದಕ್ಕೆ ಒಂದೇ ಒಂದು ಉಪಾಯ. ನಾನು ರಾಜ, ನಾನು ಬೇಕಾದ ಮಾಡ್ತಾನೆ, ಕೊನೆಯವರೆಗೂ ನಾನು ಇರ್ತೇನೆ ಅಂತ ತಿಳ್ಕೊಂಡಂತೇಳಿ ಈ ಕಾಲೇನ ಅಹಂಕಾರ ಅಂತ ತಿಳ್ಕೊಂಡಂತೇನಿದೆ ಅವನಿಗೆ ಸಂರಕ್ಷಣೆ ಮಾಡಿ ಇಲ್ಲಿಂದ ಗೆಟ್ ಔಟ್ ಅಂತ ತಿಳ್ಕೊಂಡಂತೇಳಿ ಕಳಿಸ್ಬಿಡು. ಆಗ ಅವರ ತರ್ಕಗಳು ವಿತತವಾಗೋದಿಲ್ಲ. ನಿನ್ನನ್ನು ಪಡೆಯೋದಕ್ಕೋಸ್ಕರ ಈ ಗಂಗಾ ಈ ತೀರ ಅತ್ಯಂತ ಅನುಕೂಲಕರವಾಗ್ತದೆ. ಅಷ್ಟೇ ಅಲ್ಲ, ಪರಮಾತ್ಮ ಅಲ್ಲಿ ವೇದಗಳು ಹೇಗೆ ಹೇಳುವುದು, ಕೆಲವು ಸಲ ಮೇಲಿನ ಅರ್ಥದಲ್ಲಿ ಸಾಮಾನ್ಯ ಅರ್ಥದಲ್ಲಿ ತಪ್ಪು ಅಂತಕೊಂಡು ಅಂತ ಅನ್ನಿಸ್ತೇವಲ್ಲ, ಅದೇ ರೀತಿಯಾಗಿ ಜನರಿಗೆ ನಿನ್ನ ಮಾತಿನ ಮೇಲೂ ಕೂಡ ವಿಶ್ವಾಸ ಇಲ್ಲ. ಯಾಕೆ ಅಂತಕೊಂಡಂತಂದರೆ ಅತಃ ಇತಂ ಉಪಗೀಯತೆ. ಈ ರೀತಿಯಾಗಿ ಭಾಗವತಲ್ಲಿ ನಾವು ಕೇಳ್ತೇವೆ. ಏನಂತ? ಏನ ಅತಃ ಅವಿಲಾಸಂ ಸದ್ವಿದಿತಂ. ನಿಮ್ಮ ತಾಯಿ ನಾಮಕರಣದ ದಿನ ಗಾಡಿಯ ಕೆಳಗೆ ಶಕಟದ ಕೆಳಗೆ ಶಕಟದ ರೂಪದಲ್ಲಿ ಬಂದು ಅಸುರನ ಕೆಳಗೆ ನಿನ್ನ ಮಲಗಿಸಿ ಕಾರ್ಯದಲ್ಲಿ ಹೊರಟೋದ್ಲು. ಹೊರಟತಕ್ಕಂಥ ಸಂದರ್ಭದಲ್ಲಿ ಥಾಟ್ ಖಡಲ್ ಅಂತ ತಿಳ್ಕೊಂಡಂಥ ಶಬ್ದವಾಯಿತು. ಏನಾಯಿತು? ವಿತ ಅನಹ ಅವಿಲಾಸಂ ಸದ್ವಿತತಂ. ಅನ ಅಂದರೆ ಗಾಡಿ, ಅದು ಅಸ್ತವ್ಯಸ್ತವಾಗಿ ಬಿದ್ದು ಅಲ್ಲೊಂಚೂರು ಇಲ್ಲೊಂಚೂರು ಬಿದ್ದು ಹೋಯಿತು. ಕೇವಲ ಅಸುರನ ಶರೀರ ಸತ್ತು ಬಿದ್ದಿತ್ತು. ಅವರೆಲ್ಲ ಓಡಿ ಬಂದರು. ಓಡಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಅವರು ಯಾರು ಈ ಗಾಡಿಯನ್ನು ಮುರಿದದ್ದು ಅಂತ ತಿಳ್ಕೊಂಡಂತೇಳಿ ಅಲ್ಲಿರ್ತಕ್ಕಂಥ ಬಾಲಕರು, ಅಲ್ಲಿರ್ತಕ್ಕಂಥ ಜನರು ಇಲ್ಲ ಕೃಷ್ಣನೇ ಕಾಲಿನಿಂದ ಒದ್ದಿದ್ದಾನೆ, ಆದ್ದರಿಂದ ಗಾಡಿ ಮುರಿದು ಬಿಡ್ತು ಅಂತ ತಿಳ್ಕೊಂಡಂತೇಳಿ. ನೋಡಿದ ವಚನ ಸ್ಪಷ್ಟ ಇದ್ದರು, ವೇದ ವಚನ ಸ್ಪಷ್ಟ ಇದ್ದರು, ಅವರು ಕಡೆತನಕ ನಂಬಲಿಲ್ಲ. ಈ ಕೂಸಿನ ಗಾಡಿ ಮುರಿತದ ಅಂತ ತಿಳ್ಕೊಂಡಂತೇಳಿ ಅವರು ನಂಬಲಿಲ್ಲ ಪರಮಾತ್ಮ. ಹೀಗಾಗಿ ಎಷ್ಟೋ ಸಲ ವೇದವಚನ ಸ್ಪಷ್ಟ ಹೇಳಿದ್ರು ಅಪಾರ್ಥ ಮಾಡಿಕೊಳ್ತಕ್ಕಂಥ ಜನ ಹೇಗಿದ್ದಾರೆ, ಇಲ್ಲಿಯೂ ಕೂಡ ಗೋಪಿಕಾ ಸ್ತ್ರೀಯರು ಯಶೋದೆ ಅಪಾರ್ಥ ಮಾಡಿಕೊಂಡರು. ಆದರೆ ಮುಂದೆ ಯಾವಾಗ ಇನ್ನೂ ಅನೇಕ ಅಸುರನ್ನು ಕೊಂದಾಗ ಅವರಿಗೆ ನಿನ್ನ ಈ ಚರಿತ್ರೆಯ ದಾರಿಯನ್ನು ಕಂಡು ನೀನು ಮಾಡ್ತಕ್ಕಂಥ ಪಥೈಹಿ ಬುಧ ಆನಂತರ ಅವ್ರಿಗೆ ಜ್ಞಾನ ಆಗ್ತದೋ ಕೃಷ್ಣನೇ ಶಕ್ಟಾಸುರನ್ನು ಕೊಂದವನು ಅಂತ ತಿಳ್ಕೊಂಡಂತೇಳಿ. ಇಷ್ಟೆಲ್ಲ ಅವ್ರಿಗೆ ತರ್ಕಕ್ಕೆ ಹಾಕಿ ಬಿಡಿಸ್ತಿ ಪರಮಾತ್ಮ. ಕಲ್ಪವೃಕ್ಷದಂತೆ ಇರ್ತಕ್ಕಂಥ ನೀನು ಪ್ರಾಗೇವ ದಯಾವಿಧೇಯ. ಅವರು ಸಂಕಲ್ಪ ಮಾಡಿ
ಈ ರೀತಿಯಾಗಿರ್ತಕ್ಕಂಥ ಹೀಗಿರ್ಬೋದು ಹಾಗಿರ್ಬೋದು ಅಂತೇಳಿ ಅದ್ರ ಬದಲಾಗಿ ನೀನೇ ಸ್ವತಃ ಪರಮಾತ್ಮ ಕಲ್ಪವೃಕ್ಷಂತೆ ಅನುಗ್ರಹ ಮಾಡಿ ಅವ್ರಿಗೆ ನಿನ್ನ ರೂಪ ತೋರಿಸು, ನಾನೇ ಮೃದು ಅಂತ ಹೇಳ್ಬಿಡಲ್ಲ. ತರ್ಕದೊಳಗೆ ಯಾಕೆ ಹಾಕ್ತೇವೆ ಅವರನ್ನು? ತಾತ್ಪರ್ಯ, ಗೋಪಿಕೆಯರು ಮಾಡಿದ ತರ್ಕವೂ ಕೂಡ ಸರಿಯಾಗಲಿಲ್ಲ. ಆನಂತರ ನಾಗಪತ್ನಿಯರು ಮಾಡಿದ ತರ್ಕಗಳು ಕೂಡ ಹೇಗಿವೆ ಅಂತಲೂ ಸಂಶಯದಲ್ಲೇ ಇದ್ದರು. ಗೋಪಿಗಳ ತರ್ಕ ಸುಳ್ಳಾಯಿತು. ಆನಂತರ ಸಜ್ಜನರ ತರ್ಕವೂ ಕೂಡ ಸುಳ್ಳಾಗುವ ಪ್ರಸಂಗ ಬಂತು. ಯಮುನಾ ತೀರದಲ್ಲಿ ಸುರಕ್ಷಿತ ಅಂತೇಳಿ ಬಂದಿರತಕ್ಕಂಥವರಿಗೆ ಅದನ್ನು ಪರಮಾತ್ಮ ಎಲ್ಲ ತರ್ಕಗಳನ್ನು ನೀನು ದೂರ ಮಾಡಿ ಆಗಮ ಅವರಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಿ ನೀನು ಸರ್ವೋತ್ತಮ ಅಂತ ತಿಳ್ಕೊಂಡಂತ ತೋರಿಸು. ಅದಕ್ಕೋಸ್ಕರ ಏನು ಕೆಲಸ ಮಾಡು? ಕಾಲೇನನ್ನು ಉಳಿಸಿ ಅವನಿಗೆ ಬುದ್ಧಿ ಕಲಿಸಿ ಇಲ್ಲಿಂದ ಹೋಗಿಸು. ನಮಗೆ ದರ್ಶನವನ್ನು ಕೊಟ್ಟು, ಗೋಪಿಕಾ ಸ್ತ್ರೀಯರಿಗೆ ನಮಗೆ ದರ್ಶನ ಕೊಡು. ನಮ್ಮ ಏನು ಅತರ್ಕ ವಿತರ್ಕಗಳು ಅಂತೇನಿವೆ ಅದಕ್ಕೆ ಇತಿಶ್ರೀ ಹಾಕು. ಆಮೇಲೆ ಗೋಪಿಕಾ ಸ್ತ್ರೀಯರಿಗೂ ಕೂಡ ಬಂದಿರತಕ್ಕಂಥ ಯಶೋದೆ ನಂದರಿಗೆ ಬಂದಿರತಕ್ಕಂಥ ನೀನು ಮನುಷ್ಯನೋ ದೇವರು ಅಂತ ತಿಳ್ಕೊಂಡಂತಕ್ಕಂಥ ಸಂಶಯವನ್ನು ದೂರ ಮಾಡು. ಪರಮಾತ್ಮ ನೀನು ಕಲ್ಪವೃಕ್ಷ ಬೇಡಿದು ಕೊಡ್ತಕ್ಕಂಥವನು. ಆದ್ದರಿಂದಾಗಿ ನಿನ್ನ ಈ ವೇದ ವಚನಗಳು ನಮ್ಮನ್ನು ತರ್ಕದಂತೆ ಸಿಲುಕಿಸಿದಂತೆ ಆಗದೆ ಸರಿಯಾಗಿರ್ತಕ್ಕಂಥ ಜ್ಞಾನ ಕೊಡೋದಕ್ಕೋಸ್ಕರ ನಮಗೆ ಸಹಾಯಕವಾಗಲಿ ಅಂತ ಹೇಳಿ ಈ 2 ಶ್ಲೋಕದ ಸಾರಾರ್ಥವನ್ನು ಇದನ್ನು ಕಾಳಿಯನ ಪರವಾಗಿ, ಕಾಳಿಯನ ಪತ್ನಿಯರ ಮಾತಿನ ಪರವಾಗಿ, ಗೋಪಿಗಳ ಮಾತಿನ ಪರವಾಗಿ ಮತ್ತು ತನ್ನ ಅವತಾರದಲ್ಲೇ ಪರವಾಗಿ ಅದನ್ನು ಸತ್ಯಧರ್ಮ ತೀರ್ಥರು ಅರ್ಥ ಮಾಡಿಕೊಟ್ಟು ಎಂಥ ಅದ್ಭುತವಾದಂಥ ಅವರ ಕಲ್ಪನೆ, ಎಂಥ ಜೋಡಣೆ, ನಾವು ಅದನ್ನು ವಿಸ್ತೃತವಾಗಿ ಹೇಳೋಕ್ಕಾಗೋದಿಲ್ಲ. ಒಟ್ಟು ಈ 2 ದಿನದ ಚಿಂತನೆಯ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಸಿದ್ಧಾಂತ ಅಂತ ತಿಳ್ಕೊಂಡಂತಂದರೆ ತತ್ವವನ್ನು ನಿಶ್ಚಯ ಮಾಡೋದಕ್ಕೋಸ್ಕರ ಪ್ರತ್ಯಕ್ಷ, ಅನುಮಾನ, ಆಗಮ 3 ಪ್ರಮಾಣಗಳು. ಪ್ರತ್ಯಕ್ಷ ವಸ್ತುವಿಗೆ ಪ್ರತ್ಯಕ್ಷವೇ ಪ್ರಮಾಣ. ನಾನು ಭಾಗವತ ಕೇಳ್ತಾ ಇದ್ದೇನೆ, ನಿಮ್ಮ ಪ್ರತ್ಯಕ್ಷ ಅನುಭವ. ಇದಕ್ಕೆ ಪ್ರಮಾಣದೇನು ಹುಡುಕ್ಲಿಕ್ಕೆ ಹೋಗಬೇಡ್ರಿ. ಪ್ರತ್ಯಕ್ಷ ಇದು ಸಿದ್ಧ. ಯಾಕೆ ನಿಮ್ಮ ಕಿವಿಗಟ್ಟಿ ಇದೆ, ನನ್ನ ಧ್ವನಿ ಬರ್ತಾ ಇದೆ. ಪ್ರತ್ಯಕ್ಷಕ್ಕೆ ಪ್ರತ್ಯಕ್ಷವೇ ಪ್ರಮಾಣ. ಇನ್ನು ಅನುಮಾನ. ಭಾಗವತ ಇಷ್ಟೆಲ್ಲ ಕೇಳ್ತಾ ಇದ್ದೀವಲ್ಲ, ದಿನ 1 ತಾಸು ಹಾಕ್ತಾ ಇದ್ದೀವಲ್ಲ, ದೇವರು ಅನುಗ್ರಹ ಮಾಡ್ತಾನೇನು? ತರ್ಕ. ಏನು ತರ್ಕ? ಹೌದು, ನಾವು ರಾಜರನ್ನು, ಮಿನಿಸ್ಟರನ್ನು, ಅಧಿಕಾರಿಗಳನ್ನು ಸಂತೋಷಪಡಿಸಿದರೆ ಅಧಿಕಾರಿ ನಮ್ಮ ಕೆಲಸ ಮಾಡಿ ಕೊಡ್ತಾನೆ. ಈ ರೀತಿ ಒಂದು ತರ್ಕ. ಆದರೆ ಎಷ್ಟೋ ಸಲ ಅಧಿಕಾರಿಗಳಿಗೆ ಎಷ್ಟೋ ಲಂಚ ಕೊಟ್ಟರು ಆಯ್ತಾ ಒಳ್ಳೆ ಕೈ ಕೊಟ್ಬಿಡ್ತಾರೆ. ಅಂಥ ಘಟನೆಯವಲ್ಲ. ಅದರಿಂದಾಗಿ ನಮ್ಮ ತರ್ಕಕ್ಕೆ ಭಂಗ ಬರ್ತದೆ. ಹಾಗಾದರೆ ಭಾಗವತ ಕೇಳೋದ್ರಿಂದ ಪುಣ್ಯ ಬರ್ತದೇನು, ಪರಮಾತ್ಮ ಅನುಗ್ರಹ ಆಗ್ತದೇನು ಅಂತಕ್ಕಂಥ ಪ್ರಶ್ನೆಗೆ ಆಗಮದ ಸಹಾಯ ತೆಗೆದುಕೊಳ್ಬೇಕು. ಆಗಮ ಏನು ಹೇಳ್ತದೆ? ನಮೇ ಭಕ್ತ ಪ್ರಣಶ್ಯತಿ. ಯಾರು ನನ್ನ ಮೇಲೆ ಭಕ್ತಿ ಮಾಡ್ತೀರಿ, ಭಾಗವತ ಶ್ರವಣ ರೂಪವಾದಂಥ ಭಕ್ತಿ ಮಾಡಿದ್ದರಿಂದಾಗಿ ನಿಮಗೆ ಎಂದಿಗೂ ಕೆಡಕಾಗೋದಿಲ್ಲ ಅನ್ನೋ ಪರಮಾತ್ಮನ ಮಾತು ಮೇಲೆ ವಿಶ್ವಾಸ ಇಡೋಣ. ಇಲ್ಲ, ಕೆಲವು ಸರ್ತಕ್ಕೆ ಕೆಲವು ದಿವಸ ಕೇಳಿಲ್ಲ, ಕೆಲವು ದಿವಸ ಕೇಳಿವಿ, ಅರ್ಧಂಬರ್ಧ ಆಗ್ಯದ. ಆದ್ದರಿಂದ ದೇವ್ರು ಅನುಗ್ರಹ ಮಾಡ್ತಾನೋ ಇಲ್ಲೋ, ಮಾಡ್ತಾನೆ ಅಂತ ತಿಳ್ಕೊಂಡು ಒಂದು ರೀತಿ, ಕ್ಷಮಿಸ್ಬಿಡ್ತಾನೆ ಅಂತ ಒಂದು ತರ್ಕ, ಕ್ಷಮಿಸದೇ ಇರತಕ್ಕಂಥ ಉದಾಹರಣೆಗಳಿವೆ. ಇನ್ನೊಂದು ತರ್ಕ, ಈ ತರ್ಕಕ್ಕೆ ಬಾಧೆ ಬರ್ತದೆ. ಆಗ ಮತ್ತೆ ನಾವು ಆಗಮದ ಸಹಾಯ ತೆಗೆದುಕೊಳ್ಬೇಕು. ಆಗಮ ಏನು ಹೇಳ್ತದೆ? ನ ದೇವತೋಷಣಂ ವೃಥ. ಪರಮಾತ್ಮನಿಗೋಸ್ಕರ ಮಾಡಿದ ಅಲ್ಪ ಸೇವೆಯೂ ಕೂಡ ವ್ಯರ್ಥ ಹೋಗೋದಿಲ್ಲ. ಪರಮಾತ್ಮ ಅದನ್ನು ಇಟ್ಟುಕೊಂಡು ನಮ್ಗೆ ತಪ್ಪದೇ ಅನುಗ್ರಹ ಮಾಡ್ತಾನೆ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ. ನಾವು ಭಕ್ತಿಯಿಂದ ಕೇಳಲಿಕ್ಕತ್ತೀವಿ, ನಮಗೆ ಅಮಂಗಲ ಆಗೋದಿಲ್ಲ. ಈ ರೀತಿಯಾಗಿ
ತರ್ಕಗಳಿಗೆ ಪ್ರತ್ಯಕ್ಷದ ಸಹಾಯ ಇದ್ದರೆ ತರ್ಕವನ್ನು ಪ್ರಮಾಣ ಅಂತನ್ನಿ. ಯಾಕೆಂತಂದರೆ ಭಾಗವತ ಕೇಳಿ ಎಷ್ಟೋ ಜನರ ಸಂಕಟ ದೂರ ಆಗಿದೆ. ಆದ್ದರಿಂದಾಗಿ ಪ್ರತ್ಯಕ್ಷ ಸಿದ್ಧ, ಆ ಪ್ರತ್ಯಕ್ಷ ಸಹಾಯ ತೆಗೆದುಕೊಂಡು ಭಾಗವತ ಕೇಳ್ತಾ ಇದ್ದದರಿಂದಾಗಿ ನಮ್ಮ ಕಷ್ಟಗಳು ದೂರವಾಗಿ ಪರಮಾತ್ಮ ಅನುಗ್ರಹ ಆಗ್ತದೆ ಅಂತಿಕೊಂಡು ಅಂತೇಳಿ ಪ್ರತ್ಯಕ್ಷ ಸಹಾಯ ಇದ್ದ ಉದಾಹರಣೆಯಿಂದಾದರೂ ನಂಬಿ, ಇಲ್ಲ ಆಗಮ ಹೇಳ್ತಾರೆ ಆದ್ದರಿಂದ ನಂಬೋಣ. ಏನೇ ಇರಲಿ, ನಮ್ಮ ಶಾಸ್ತ್ರ ಹೇಳಿದಂತೆ ಅಕ್ಷಾದಿತ್ರತಯಂ ಪ್ರಮಾಣಂ ಅಖಿಲಾಂ ನ್ಯಾಯೈಕ ವೇದ್ಯೋ ಹರಿ. ತತ್ವಜ್ಞಾನದ ನಿಶ್ಚಯಕ್ಕೆ ಪ್ರತ್ಯಕ್ಷ, ಅನುಮಾನ, ಆಗಮಗಳು ಆಯಾವೊಂದು ವಿಶಿಷ್ಟ ಜುರಿಸ್ಟಿಕ್ಷನ್ನಲ್ಲಿ ಪ್ರಮಾಣ ಅಂತ ಅನಿಸ್ಕೊಳ್ತದೆ. ಎಲ್ಲಕ್ಕಿಂತ ಮುಖ್ಯ ಪ್ರಮಾಣ ಅತೀಂದ್ರಿಯ ವಿಷಯದಲ್ಲಿ, ಅಂದರೆ ದೇವರ ವಿಷಯದಲ್ಲಿ, ಪುಣ್ಯಪಾಪದ ವಿಷಯದಲ್ಲಿ, ಜನ್ಮ ಜನ್ಮಾಂತರದ ವಿಷಯದಲ್ಲಿ, ಆನಂತರ ಫಲದ ವಿಷಯದಲ್ಲಿ ಆಗಮಗಳೇ ಪ್ರಮಾಣ. ಅಲ್ಲಿ ತರ್ಕ ಮತ್ತು ಪ್ರತ್ಯಕ್ಷದ ನಡೆಯೋದಿಲ್ಲ. ಆದ್ದರಿಂದಾಗಿ ವೇದೈಕ ಸರ್ವ ಅಹಮೇವ ವೇದ್ಯ ಅಂಥೇಳಿ ಭಾಗವತ ಹೇಳ್ತದೆ, ವೇದವ್ಯಾಸರು ಹೇಳಿದ್ದಾರೆ, ನಂಬೋಣ. ಅವಿಶ್ವಾಸವನ್ನು ಮಾಡೋದು ಸರ್ವಥಾ ಬೇಡ ಅನ್ನುವ ವಿಚಾರವನ್ನು ಈ ತಿಳಿಸಿ, ದೇವರು ನಾನೇ ದೇವರು, ನನ್ನನ್ನು ಬಿಟ್ಟು ದೇವರು ಯಾರೂ ಇಲ್ಲ, ಇವೆಲ್ಲ ಬಾಲಿಶ ವಿಚಾರಗಳನ್ನು ಅಂಧ ವಿಶ್ವಾಸದಿಂದ ಇರ್ತಕ್ಕಂಥವರಿಗೆ, ಬುದ್ಧಿಹೀನರ ಮಾತುಗಳು ಬಿಟ್ಬಿಡುವರು. ವಿಷ್ಣು ಸರ್ವೋತ್ತಮತ್ವ, ವಾಯುಜೀವೋತ್ತಮ ಅನ್ನೋ ಸಿದ್ಧಾಂತವನ್ನೇ ಸರಿ ಸಿದ್ಧಾಂತ ಇಟ್ಕೊಂಡಂತೇಳಿ ನಾವು ಸ್ವೀಕರಿಸೋಣ ಅಂತ ಹೇಳಿ ಈ 2 ಶ್ಲೋಕದ ಸಂಕ್ಷಿಪ್ತ ವಿವರಣೆ ಇಲ್ಲಿ ಮುಗೀತದೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಚನ ರೋಗಾನ್ಮೇ ನಾಚೆ ಆಚೇಟಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿ ನಾಚನ ರೋಗಾನ್ಮೇ ನಾಚೆ ಆಚೇಟಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಜಾತ್ ನಶ್ಯಂತ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ನರಸಿಂಹ ಶ್ರೀಕೃಷ್ಣಾರ್ಪಣಮಸ್ತು.